Good evening, everyone. Welcome to YES-UPSC, the daily news analysis. Dear friends, if you are enjoying the video, please like the video, share it, and subscribe the channel. So, hello friends. The first article for the day: trust formed for Rama Temple construction. ಸೊ ರಾಮ್ ಟೆಂಪಲ್ ಕನ್ಸ್ಟ್ರಕ್ಷನ್ಗೋಸ್ಕರ ಟ್ರಸ್ಟನ್ನು ಫಾರ್ಮೇಷನ್ ಮಾಡಿದ್ದಾರೆ ಅಂತ ಹೇಳಿ ಪ್ರಧಾನಮಂತ್ರಿ ಅನೌನ್ಸ್ ಮಾಡಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಡೀಟೇಲ್ಸ್ ನೋಡೋಣ. ಕ್ಯಾಬಿನೆಟ್ ಹ್ಯಾಡ್ ಅಪ್ರೂವ್ಡ್ a scheme for construction of Grand Rama Temple in Ayodhya. ಸೊ ಟೆಂಪಲ್ ಫಾರ್ಮೇಷನ್ ಆಗ್ತಾ ಇರ್ತಕ್ಕಂಥದ್ದು ಅಯೋಧ್ಯ, ನಮಗೆಲ್ಲ ಗೊತ್ತು ಆ್ಯಕ್ಚುಲಿ, ರೈಟ್? ರೀಸೆಂಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆದಮೇಲೆ ಅಯೋಧ್ಯ ಯಾರಿಗೆ ಸೇರುತ್ತೆ, ಯಾರದಲ್ಲಿ ಟೆಂಪಲನ್ನು ಕನ್ಸ್ಟ್ರಕ್ಷನ್ ಮಾಡಬೇಕು ಅನ್ನುವಂಥ ಏನು ರಾಮಲಲ್ಲನ ಕೇಸಿನ ಇಶ್ಯೂ ಇತ್ತು. ಸೊ ಅದಕ್ಕೆ ವರ್ಡಿಕ್ಟ್ ಬಂದ ನಂತರ ಇದು ಮೊದಲ ಬಾರಿಗೆ ಆ್ಯಕ್ಚುಲಿ ಸೊ ಸರ್ಕಾರ ಅನೌನ್ಸ್ ಮಾಡಿತ್ತು, ನಾವು ರಾಮ ಜನ್ಮಭೂಮಿ ಏನು ಅಯೋಧ್ಯೆಯಲ್ಲಿ ಆ್ಯಕ್ಚುಲಿ ರಾಮ ಟೆಂಪಲನ್ನು ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮುಂದುವರೆದ ಭಾಗವಾಗಿ ಆ್ಯಕ್ಚುಲಿ ಒಂದು ಟ್ರಸ್ಟನ್ನು ಫಾರ್ಮೇಷನ್ ಮಾಡಿದ್ದಾರೆ. ಅದರಲ್ಲಿ ಶ್ರೀ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಅಂತಕ್ಕಂಥ ಟ್ರಸ್ಟನ್ನು ಫಾರ್ಮೇಷನ್ ಮಾಡಿದ್ದಾರೆ. ಸೊ ಫಾರ್ವರ್ಡ್ ದ ಪ್ರೋಸೆಸ್ ಬೈ ದ ಸುಪ್ರೀಂ ಕೋರ್ಟ್ ಆರ್ಡರ್. ಸೊ ಸುಪ್ರೀಂ ಕೋರ್ಟ್ ಆರ್ಡರ್ ಏನಿತ್ತು ಅದರ ಪ್ರಕಾರ ಟ್ರಸ್ಟನ್ನು ಫಾರ್ಮೇಷನ್ ಮಾಡಲಾಗಿದೆ. ದ ಟ್ರಸ್ಟ್ ವಿಲ್ ಬಿ ಹೆಡೆಡ್ ಬೈ ದ ಫಾರ್ಮರ್ ಅಟಾರ್ನಿ ಜನರಲ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಕೆ ಪರಸರನ್. ಸೊ ಕೆ ಪರಸರನ್ ಅವರು ಮುಂಚೆ ಅಟಾರ್ನಿ ಜನರಲ್ ಆಗಿದ್ದರು. ಅಟಾರ್ನಿ ಜನರಲ್ ಅಂತ ಹೇಳಿದ್ರೆ ವಾಸ್ ಅ ಲಾ ಆಫೀಸರ್. ಲಾ ಆಫೀಸರ್ ಅಂತ ಹೇಳಿದ್ರೆ ಇ ವಾಸ್ ಅ ಫಸ್ಟ್ ಲಾ ಆಫೀಸರ್ ಅಂತ ಕರಿತೀವಿ. ಅಂದರೆ ಸರ್ಕಾರದ ಯಾವುದೇ ಕೇಸ್ಗಳು ಕೋರ್ಟ್ಗಳಲ್ಲಿರಲಿ, ಸೊ ಅದಕ್ಕೆ ರೆಪ್ರೆಸೆಂಟೇಷನ್ ಮಾಡ್ತಕ್ಕಂಥದ್ದು, ಅಂದರೆ ಪ್ರತಿನಿಧಿ ಮಾಡ್ತಕ್ಕಂಥದ್ದು, ಸರ್ಕಾರದ ಪರವಾಗಿ ಕೋರ್ಟಿನಲ್ಲಿ ಪ್ರತಿನಿಧಿಸ್ತಕ್ಕಂಥ ಮೊದಲ ಲಾ ಆಫೀಸರ್ ಇರ್ತಾರಲ್ಲ ಅವರಿಗೆ ನಾವು ಅಟಾರ್ನಿ ಜನರಲ್ ಅಂತ ಕರಿತೀವಿ. ಸೊ ಇವರು ಫಾರ್ಮರ್ ಅಟಾರ್ನಿ ಜನರಲ್ ಆಗಿದ್ರು ಅನ್ನೋ ವಿಷಯ ತಿಳ್ಕೋಬೇಕು. ಸೊ ಈ ಆರ್ಟಿಕಲಲ್ಲಿ ಇಷ್ಟೇ. ನೆಕ್ಸ್ಟ್ ನೋಡೋಣ. ಸುಪ್ರೀಂ ಕೋರ್ಟ್ ಫರ್ಮ್ ಆನ್ ಓಪನಿಂಗ್ ಕಮಾಂಡ್ ಪೋಸ್ಟ್ ಟು ವುಮನ್. ಸೊ ವುಮನ್ ಎಂಪವರ್ಮೆಂಟ್ ಭಾರತದಲ್ಲಿ ಬಹಳ ಇಂಪಾರ್ಟೆಂಟು. ವುಮನ್ ಎಲ್ಲ ಕ್ಷೇತ್ರದಲ್ಲೂ ಕೂಡ ಈಕ್ವಲ್ ಪಾರ್ಟಿಸಿಪೇಷನ್, ಸರಿ ಸಮಾನವಾದಂಥ ಪಾರ್ಟಿಸಿಪೇಷನ್ ಅನ್ನು ಮಾಡಬೇಕು. ಆದರೆ ಸೋಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಹೇಳ್ತಾರೆ, ವುಮನ್ ಶುಡ್ ನಾಟ್ ಜಸ್ಟ್ ಸ್ಟ್ರೈವ್ ಟು ಈಕ್ವಲ್ ಮೆನ್. ವುಮನ್ ಮಹಿಳೆ ಬರೀ ಪುರುಷರಿಗೆ ಮಾತ್ರ ಈಕ್ವಲ್ ಆಗಿರೋದಿಲ್ಲ, ಸರಿ ಸಮಾನ ಆಗಿರೋದಿಲ್ಲ, ಪುರುಷರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಬೇಕು. ದೇ ಶುಡ್ ಗೋ ಅಹೆಡ್ ಆಫ್ ದೆಮ್ ಅಂತ ಹೇಳ್ತಾರೆ, ರೈಟ್? ಸೊ ಥಿಂಕ್ ಅಬೌಟ್ ಇಟ್. ದ ಬೆಂಚ್ ಸೆಟ್ a will and a chance of mindset of part of the government would definitely see women officer rise. ಅಲ್ಲಿಗೆ ನಮ್ಮದು ಸ್ವಲ್ಪ ಮೆಂಟಲ್ ಮೈಂಡ್ಸೆಟ್ ಚೇಂಜ್ ಆಗೋ ಅವಶ್ಯಕತೆ ಇದೆ, ನಮ್ಮ ಥಿಂಕಿಂಗಲ್ಲಿ ಚೇಂಜ್ ಆಗೋ ಅವಶ್ಯಕತೆ ಇದೆ. ಸೊ ಅದು ಚೇಂಜ್ ಆದರೆ ಆ್ಯಕ್ಚುಲಿ ವಿ ಕ್ಯಾನ್ ಸಿ ಮೋರ್ ವುಮನ್ ಆಫೀಸರ್ಸ್. ತುಂಬ ವುಮನ್ ಆಫೀಸರ್ಸನ್ನು ಇಂಡಿಯನ್ ಆರ್ಮಿ ಪೋಸ್ಟ್ಗಳಲ್ಲಿ ನೋಡ್ಬೋದು ಅಂತ ಹೇಳ್ತಾರೆ. ಸೊ ದೇರ್ ವರ್ ಮೆನಿ ಸರ್ವಿಸಸ್ ಇನ್ ಅಡಿಷನ್ ಟು ಕಂಬ್ಯಾಟ್ ಪೋಸ್ಟ್. ಕಂಬ್ಯಾಟ್ ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ, ಆರ್ಮಿಗೆ ಸಂಬಂಧಪಟ್ಟಂತೆ, ನೇವಿಗಳಿಗೆ ಸಂಬಂಧಪಟ್ಟಂತೆ ದೇರ್ ಆರ್ ಪ್ಲೆಂಟಿ ಆಫ್ ಪೋಸ್ಟ್ ಆರ್ ಅವೈಲಬಲ್, ಕರೆಕ್ಟ್ ಅಲ್ಲ? ಅಲ್ಲೆಲ್ಲ ವುಮನ್ ಪಾರ್ಟಿಸಿಪೇಷನ್ಸನ್ನು ಮಾಡಬಹುದು. ಕರೆಕ್ಟ್, ಮೋರ್ ಚಾಲೆಂಜಸ್. ಆದರೆ ಚಾಲೆಂಜಸ್ ಇನ್ನೂ ತುಂಬ ಇದೆ ಆ್ಯಕ್ಚುಲಿ. ಸೊ ನೋಟ್ ದ ನೋಟ್ ಕಂಟೈನಿಂಗ್ ದ ಗವರ್ಮೆಂಟ್ಸ್ ವ್ಯೂ ಆನ್ ಪರ್ಮನೆಂಟ್ ಕಮಿಷನ್ ಫಾರ್ ವುಮನ್ ಆಫೀಸರ್. ಸೊ ವುಮನ್ ಆಫೀಸರ್ಸ್ಗೆ ಒಂದು ಪರ್ಮನೆಂಟ್ ಕಮಿಷನ್ಸನ್ನು ಆ್ಯಕ್ಚುಲಿ ಮಾಡಬೇಕು ಅಂತ ಹೇಳಿ ಇದರಲ್ಲಿ ಇನ್ವಾಲ್ವ್ ಮಾಡಿರ್ತಾರೆ. ಇದೊಂದು ಪಾಯಿಂಟನ್ನು ಹಾಕಿರ್ತಾರೆ ಇನ್ ದ ಆರ್ಮಿ ಸೆಡ್, ಕರೆಕ್ಟ್? ಸೊ ದ ನೋಟ್ ಕಂಟೈನಿಂಗ್ ದ ಗವರ್ಮೆಂಟ್ಸ್ ವ್ಯೂ ಆನ್ ಪರ್ಮನೆಂಟ್ ಕಮಿಷನ್ ಫಾರ್ ವುಮನ್ ಆಫೀಸರ್ಸ್ ಇನ್ ದ ಆರ್ಮಿ. ಏನು ಪರ್ಮನೆಂಟ್ ಕಮಿಷನ್ ಫಾರ್ ವುಮನ್ ಆಫೀಸರ್ಸ್ ಇನ್ ದ ಆರ್ಮಿ ಸೆಟಪ್ ಮಾಡಬೇಕು ಅಂತಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಚಾಲೆಂಜಸ್ ಇದೆ. ಏನು ಅಂತ ಹೇಳಿದ್ರೆ ಫಿಸಿಯೋಲಾಜಿಕಲ್ ಲಿಮಿಟೇಷನ್ಸ್, ಅಂದರೆ ವುಮನ್ ದೈಹಿಕವಾಗಿ ಎಷ್ಟು ಶಕ್ತಳು ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾರೆ ಆ್ಯಕ್ಚುಲಿ. ಆಫ್ ವುಮನ್ ಆಫೀಸರ್ಸ್ ಲೋವರ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್. ಸೊ ಫಿಸಿಕಲ್ ಸ್ಟ್ಯಾಂಡರ್ಡ್ಸಲ್ಲಿ ಲೋವರ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಇರ್ತಾರೆ ಅವರು ಆಫ್ ವುಮನ್ ಆಫೀಸರ್ಸ್ ಕಂಪೇರ್ಡ್ ಟು ಮೆನ್. ಮೆನ್ಗೆ ಕಂಪೇರ್ ಮಾಡಿದ್ರೆ ವುಮನ್ ಆಫೀಸರ್ಸು ಫಿಸಿಕಲ್ ಸ್ಟ್ಯಾಂಡರ್ಡ್ಸಲ್ಲಿ ಕಡಿಮೆ ಇರ್ತಾರೆ. ಆ್ಯಂಡ್ ಪ್ರೊಲಾಂಗ್ಡ್ ಆಬ್ಸೆನ್ಸ್, ಅವರು ತುಂಬ ಆಬ್ಸೆನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ ಡ್ಯೂ ಟು ಪ್ರೆಗ್ನೆನ್ಸಿ ಆದಾಗ ಅವರು ವರ್ಕ್ ಮಾಡೋಕ್ಕಾಗೋದಿಲ್ಲ. ಚಿಲ್ಡ್ರನ್ ಎಜುಕೇಷನ್ ಬಗ್ಗೆ ಗಮನ ಹಾಕುವಾಗ ಅವರು ವರ್ಕ್ ಮಾಡೋಕ್ಕಾಗೋದಿಲ್ಲ. ಹಸ್ಬೆಂಡ್ಸ್ ಕೆರಿಯರ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಅವರು ವರ್ಕ್ ಮಾಡೋದು ಕಷ್ಟ ಆಗುತ್ತೆ. ಅದರಿಂದ ಏನಾಗುತ್ತೆ, ಆಬ್ಸೆನ್ಸ್ ಜಾಸ್ತಿ ಆಗುತ್ತೆ ಅಂತ ಅವರು ಹೇಳ್ತಾರೆ, ರೈಟ್? ವರ್ ಗ್ರೇಟ್ ಚಾಲೆಂಜಸ್ ಫಾರ್ ವುಮನ್ ಆಫೀಸರ್ಸ್ ಟು ಮೀಟ್ ಎಕ್ಸಿಜೆನ್ಸೀಸ್ ಆಫ್ ಸರ್ವಿಸಸ್. ಸೊ ಏನು ವುಮನ್ಗೆ ಈ ಥರದ್ದೆಲ್ಲ ಚಾಲೆಂಜಸ್ ಇದೆ, ಇದೆಲ್ಲ ಚಾಲೆಂಜಸ್ ಆ್ಯಕ್ಚುಲಿ ಅವ್ರಿಗೆ ಮೀಟ್ ಆಗೋದು ಕಷ್ಟ ಆಗ್ತಿದೆ, ಕರೆಕ್ಟ್ ಅಲ್ವಾ? ಇದೆಲ್ಲದನ್ನು ಮೀಟ್ ಮಾಡಬೇಕು. ಈ ಚಾಲೆಂಜಸ್ನೆಲ್ಲ ಬಿಟ್ಟು ಆಚೆಗೆ ಬರಬೇಕಾಗತ್ತೆ, ಕರೆಕ್ಟ್ ಅಲ್ಲ? ಥಿಂಕ್ ಅಬೌಟ್ ಇಟ್, ರೈಟ್? ಸೊ ಬಿಕಾಸ್ ಪ್ರೆಗ್ನೆನ್ಸಿ ಟೈಮಲ್ಲಿ, ಚಿಲ್ಡ್ರನ್ ಎಜುಕೇಷನ್ ಟೈಮಲ್ಲಿ ವುಮನ್ ನೆಸೆಸಿಟಿ ಸೋ ಇಂಪಾರ್ಟೆಂಟ್. ಈ ಥರದ ಚಾಲೆಂಜಸ್ ಅವ್ರಿಗೆ ಇರೋದ್ರಿಂದ, ಸೊ ವುಮನ್ ಫಿಸಿಕಲ್ ಲಿಮಿಟೇಷನ್ಸ್ ಇರೋದ್ರಿಂದ ಅವರನ್ನು ಆಫೀಸರ್ಸ್ ಆಗಿ ತಗೊಳ್ಳೋದ್ರಲ್ಲಿ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ತಾರೆ, ರೈಟ್? ಸೊ ಬಿಸೈಡ್ಸ್ ದ ನೋಟ್ ಸ್ಟೇಟೆಡ್ ದ ಕಂಪೋಸಿಷನ್ ಆಫ್ ರ್ಯಾಂಕ್ ಆ್ಯಂಡ್ ಫೈಲ್ ಬೀಯಿಂಗ್ ಮೇಲ್ ಪ್ರಿಡಾಮಿನೆಂಟ್ಲಿ. ಸೊ ಕಂಪೋಸಿಷನ್ ಆಫ್ ರ್ಯಾಂಕ್ಸ್ ಇದೆಯಲ್ಲ, ಅಂದರೆ ಜನರಲ್ಲು, ಮೇಜರ್ ಜನರಲ್ಲು, ವಾಟ್ ಎವರ್ ದ ರ್ಯಾಂಕ್ಸ್ ಇದೆಯಲ್ಲ, ಸೊ ಆ ಕಂಪೋಸಿಷನ್ ರ್ಯಾಂಕ್ಸ್ ಆ್ಯಕ್ಚುಲಿ ಮೇಲ್ ಡಾಮಿನೇಟೆಡ್ ಆಗಿದೆ, ಪ್ರಿಡಾಮಿನೆಂಟ್ಲಿ ಫಾರ್ ಮೇಲಿಗಾಗಿದೆ ಆ್ಯಕ್ಚುಲಿ, ರೈಟ್? ಸೊ ಅದನ್ನು ಕೂಡ ಈ ನೋಟಲ್ಲಿ ಅವರು ಆ್ಯಕ್ಚುಲಿ ಮೆನ್ಷನ್ ಮಾಡ್ತಾರೆ, ರೈಟ್? ಸೊ ಆರ್ಮಿ ಯೂನಿಟ್ಸ್ ವರ್ ಯುನಿಕ್ ಆಲ್ ಮೇಲ್ ಎನ್ವಿರಾನ್ಮೆಂಟ್. ಆರ್ಮಿ ಯೂನಿಟ್ಸ್ ಅಲ್ಲಿ ಆಕ್ಚುಲಿ ಎಲ್ಲ ಮೇಲ್ ಎನ್ವಿರಾನ್ಮೆಂಟ್ ಇರುತ್ತೆ, ಕರೆಕ್ಟ್ ಅಲ್ವಾ?
ಮೇಲ್ ಎನ್ವಿರಾನ್ಮೆಂಟ್ ಇದ್ದಾಗ ಫಿಮೇಲ್ನಲ್ಲಿ ನಾವು ಇನ್ವಾಲ್ವ್ ಮಾಡಿದಾಗ ಆ್ಯಕ್ಚುಲಿ ಸ್ಪೆಷಲ್ ಪ್ರೊಟೆಕ್ಷನನ್ನು ಪ್ರೊವೈಡ್ ಮಾಡುವಂಥ ನೆಸೆಸಿಟಿ ರೈಸ್ ಆಗುತ್ತೆ. ಪ್ರೆಸೆನ್ಸ್ ಆಫ್ ವುಮನ್ ಆಫೀಸರ್ ವುಡ್ ರಿಕ್ವೈರ್ ಮಾಡರೇಟೆಡ್ ಬಿಹೇವಿಯರ್ ಡೆಫಿನೆಟ್ಲಿ, ಬಿಕಾಸ್ ಈಗ ಮೇಲ್ ಯೂನಿಟ್ ಇರುವಂಥ ಆರ್ಮಿನಲ್ಲಿ ಫಿಮೇಲ್ ಆಫೀಸರ್ ಇದ್ದಾಗ ಆ್ಯಕ್ಚುಲಿ ಅವರ ಅವರ ಬಿಹೇವಿಯರಲ್ಲಿ ಮಾಡರೇಟ್ ಆಗಬೇಕಾಗತ್ತೆ, ಕರೆಕ್ಟ್. ಸೊ ಸೇಫ್ಟಿ ಕ್ವಶನ್ಸ್ ಬರುತ್ತೆ, ರೈಟ್. ಸೊ ದೇರ್ ಆರ್ ಪ್ರಾಪರ್ ಸ್ಟೆಪ್ಸನ್ನು ತಗೋಬೇಕಾಗತ್ತೆ ಫಾರ್ ದ ಪ್ರೊಟೆಕ್ಷನ್ ಆಫ್ ದ ವುಮನ್ ಆ್ಯಂಡ್ ಬಿಹೇವಿಯರಲ್ ಚೇಂಜಸ್ ಆಫ್ ದ ಮೆನ್, ಇದೆಲ್ಲ ಚೇಂಜಸ್ ಆಗಬೇಕಾಗುತ್ತೆ, ಕರೆಕ್ಟ್. ಸೊ ದಸ್ ದ ಪೋಸ್ಟಿಂಗ್ ಆಫ್ ವುಮನ್ ಆಫೀಸರ್ ಇನ್ ಆಲ್ ಮೇಲ್ ಯೂನಿಟ್ಸ್ ಹ್ಯಾಡ್ ಇಟ್ಸ್ ಓನ್ ಪೆಕ್ಯುಲಿಯರ್ ಡೈನಮಿಕ್ಸ್. ಸೊ ಮೇಲ್ ಯೂನಿಟ್ಸ್ ಇರೋ ಕಡೆ ವುಮನ್ ಆಫೀಸರ್ಸನ್ನು ಹಾಕೋದು ಕೆಲವೊಂದು ಪೆಕ್ಯುಲಿಯರ್ ಡೈನಮಿಕ್ಸನ್ನು ಒಳಗೊಂಡಿದೆ, ಕರೆಕ್ಟ್ ಅಲ್ವಾ. ಸೊ ಯು ಕ್ಯಾನ್ ಇಮ್ಯಾಜಿನ್, ನಿಮಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಒಬ್ಬ ವುಮನ್ ಆಫೀಸರ್ ಅಷ್ಟೊಂದು ಜನ ಮೆನ್ ಆಫೀಸರ್ಸ್ ಇದ್ದಾಗ ದೇ ಮೇ ಫೀಲ್ ಡಿಸ್ಕಂಫರ್ಟ್, ಸೋ ಮೆನಿ ಥಿಂಗ್ಸ್, ಆ್ಯಂಡ್ ಮೆನ್ನ ಬಿಹೇವಿಯರಲ್ಲಿ ಚೇಂಜ್ ಆಗಬೇಕಾಗುತ್ತೆ. ಈ ಥರದ್ದೆಲ್ಲ ಚಾಲೆಂಜಸ್ ಇದೆ, ಕರೆಕ್ಟ್. ಸೊ ಇಂಡಿಯನ್ ವುಮನ್ ಡಿಫೆನ್ಸ್ ಅಲ್ಲಿ 1992ನಲ್ಲಿ ಇಂಡಿಯನ್ ಆರ್ಮಿ ಬಿಗಿನ್ ಇಂಟ್ರೊಡ್ಯೂಸಿಂಗ್ ವುಮನ್ ಆಫೀಸರ್ಸ್ ಇನ್ ನಾನ್ ಮೆಡಿಕಲ್ ರೋಲ್ಸ್. ಅಂದರೆ ಮೆಡಿಕಲ್ ರೋಲ್ಸ್ ಅನ್ನು ಬಿಟ್ಟು ಮೊದಲ ಬಾರಿಗೆ ಆ್ಯಕ್ಚುಲಿ 1992ನಲ್ಲಿ ಇಂಡಿಯನ್ ವುಮನ್ ಅನ್ನು ಫಸ್ಟ್ ಟೈಮ್ ನಾವು ಇನ್ವಾಲ್ವ್ ಮಾಡಲಾಗಿತ್ತು. ಅದಾದಮೇಲೆ 2007ರಲ್ಲಿ ಯುನೈಟೆಡ್ ನೇಷನ್ಸ್ ಫಸ್ಟ್ ಆಲ್ ಫೀಮೇಲ್ ಪೀಸ್ ಕೀಪಿಂಗ್ ಫೋರ್ಸ್, ಸೊ ಮೊದಲ ಮಹಿಳಾ ಪೀಸ್ ಕೀಪಿಂಗ್ ಶಾಂತಿಯನ್ನು ಕಾಪಾಡುವಂತಹ ಫೋರ್ಸ್ ಇದೆಯಲ್ಲ, ಅದನ್ನು ಯುನೈಟೆಡ್ ನೇಷನ್ಸ್ 2007ರಲ್ಲಿ ಆ್ಯಕ್ಚುಲಿ ಸೆಟಪ್ ಮಾಡಿತ್ತು. ಮೇಡಪ್ ಆಫ್ 105 ಇಂಡಿಯನ್ ಪೊಲೀಸ್ ವುಮನ್ ವಾಸ್ ಡೆಪ್ಲಾಯ್ಡ್ ಟು ಲಿಬೇರಿಯಾ. ಸೊ ಲಿಬೇರಿಯಾಗೆ ಡಿಪ್ಲಾಯ್ ಮಾಡಿದಾಗ 105 ಇಂಡಿಯನ್ ಪೊಲೀಸ್ ವುಮನ್ ಅನ್ನು ಅಪಾಯಿಂಟ್ ಮಾಡಲಾಗಿತ್ತು, ರೈಟ್. ಸೊ ನೆಕ್ಸ್ಟ್ ಆರ್ಟಿಕಲ್ ಬರೋದಾದ್ರೆ WHO ಬರ್ಸ್ಟ್ ಮಿಟ್ಸ್ ಅಂಡ್ ಫೇಕ್ ಮೆಸೇಜಸ್ ಆನ್ ಕೊರೋನಾ ವೈರಸ್. ಸೊ ಕೊರೋನಾ ವೈರಸ್ ಸಂಬಂಧಪಟ್ಟಂತೆ ಮಿಟ್ಸ್ ಇದಾವೆ, ಕೆಲವೊಂದು ರಾಂಗ್ ರ್ಯೂಮರ್ಸ್ ಇದಾವೆ, ರೈಟ್. ಅದು ರಾಂಗ್ ರ್ಯೂಮರ್ಸ್ ಅಲ್ಲಿ ಬಹಳ ಇಂಪಾರ್ಟೆಂಟ್, ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಕೊರೋನಾ ವೈರಸ್ ಇದ್ದವರು ನೀವು ಬೆಳ್ಳುಳ್ಳಿ ತಿನ್ನಬೇಕು, ಗಾರ್ಲಿಕ್ ತಿನ್ನಬೇಕು. ಸೊ ಬೆಳ್ಳುಳ್ಳಿ ತಿಂದರೆ ನಿಮಗೆ ಹುಷಾರಾಗುತ್ತೆ. ಅದು ಬಿಟ್ಟರೆ ಬೇರೆ ಬೇರೆ ನಮ್ಮ ನಾಟಿ ವೈದ್ಯ ಅಂತಾರಲ್ಲ, ಸೊ ಈ ಥರದನ್ನ ಜಾಸ್ತಿ ಮಾಡ್ತಾ ಇದ್ದಾರೆ, ವಿಚ್ ಇಸ್ ನಾಟ್. ಅದು ಬಿಟ್ಟರೆ ಸೀಸಾಮ್ ಆಯಿಲ್ ಅಂತ ಹೇಳಿದ್ರೆ ಎಳ್ಳು. ಸೊ ಎಳ್ಳಿನ ಎಣ್ಣೆ ಬರುತ್ತಲ್ಲ, ಆಯಿಲ್ ಬರುತ್ತಲ್ಲ, ಅದನ್ನು ಸೇವನೆ ಮಾಡೋದ್ರಿಂದ ಆ್ಯಕ್ಚುಲಿ ಕೊರೋನಾ ವೈರಸ್ ಡೆತ್ ಆಗುತ್ತೆ. ಈ ಥರದನ್ನ ಹಬ್ಬಿಸ್ತಾ ಇದ್ದಾರೆ ಆ್ಯಕ್ಚುಲಿ. ಇದಕ್ಕೆ ಆ್ಯಕ್ಚುಲಿ ಸೈವಿನ್ ಬ್ರೈನ್ ಇವರು ಹೇಳ್ತಾರೆ ಆ್ಯಕ್ಚುಲಿ WHO ರೆಪ್ರೆಸೆಂಟೇಟಿವ್ಸ್ ಆಗಿ, ರೈಟ್. ಸೊ ದಟ್ ಈ ಥರದನ್ನೆಲ್ಲ ಯೂಸ್ ಮಾಡೋದು ನಿಜವಾಗ್ಲೂ ಕೊರೋನಾ ವೈರಸನ್ನು ಕಿಲ್ ಮಾಡಲ್ಲ, ಈ ಥರದ ಮೂಢನಂಬಿಕೆಗಳಿಂದ ಆಚೆ ಬನ್ನಿ ಅಂತ, ರೈಟ್. ಸೊ ಬಸ್ಟಿಂಗ್ ದ ಮಿತ್ ಅಂಡ್ ಫೇಕ್ ಮೆಸೇಜಸ್ circulating on social media, the Public Health Department of Maharashtra on Wednesday, particularly Maharashtraದಲ್ಲಿ said consuming more garlic ಅನ್ನ ಅಂದರೆ ಮೋರ್ ಬೆಳ್ಳುಳ್ಳಿಯನ್ನು ಕನ್ಸಂಪ್ಷನ್ ಮಾಡೋದ್ರಿಂದ, ಸೇವನೆ ಮಾಡೋದ್ರಿಂದ, ತಿನ್ನೋದ್ರಿಂದ ಕರಿ ಲೀವ್ಸ್ ಅಂತ ಹೇಳಿದ್ರೆ ನಾವೇನು ಕರಿಬೇವಿನ ಸೊಪ್ಪು ಅಂತ ಕರಿತೀವಿ, ಕರಿ ಲೀವ್ಸ್ ಅಥವಾ ಕವ್ ಯುರಿನ್, ಸೊ ಹಸುವಿನ ಗಂಚಲ ಅಥವಾ ಕವ್ ಯುರಿನ್ ಅನ್ನು ಉಪಯೋಗ ಮಾಡೋದ್ರಿಂದ ವುಡ್ ನೀದರ್ ಟ್ರೀಟ್ ನಾರ್ ಪ್ರಿವೆಂಟ್ ಒನ್ ಫ್ರಮ್ ನೋವಲ್ ಕೊರೋನಾ ವೈರಸ್ ಇನ್ಫೆಕ್ಷನ್. ಸೊ ಈ ಎಲ್ಲದರಿಂದ ಕೊರೋನಾ ವೈರಸ್ ಇನ್ಫೆಕ್ಷನ್ಸು ಹೋಗೋದಿಲ್ಲ, ಕರೆಕ್ಟ್ ಅಲ್ವಾ. ಸೊ ಗಾರ್ಲಿಕ್ನ ಹೆಚ್ಚು ಬಳಸೋದ್ರಿಂದ, ನೀವು ಕರಿಬೇವಿನ ಸೊಪ್ಪನ್ನು ಹೆಚ್ಚು ಬಳಸೋದ್ರಿಂದ, ಕವ್ ಯುರಿನನ್ನು ನೀವು ಬಳಸೋದ್ರಿಂದ, ಅಥವಾ ಈ ಥರದ್ದು ಯಾವುದೇ ಆಕ್ಟಿವಿಟೀಸಿಂದ ಕೊರೋನಾ ವೈರಸ್ ಇನ್ಫೆಕ್ಷನ್ ಹೋಗಲ್ಲ, ಕರೆಕ್ಟ್. ದ ಅಫಿಷಿಯಲ್ಸ್ ಆರ್ಜ್ಡ್ ಪೀಪಲ್ ಟು ಇನ್ಸ್ಟೆಡ್ ಫಾಲೋ ಗುಡ್ ಹ್ಯಾಂಡ್ ಹೈಜಿನ್. ಅದ್ರ ಬದಲು ಅಫಿಷಿಯಲ್ಸ್ ಹೇಳ್ತಾರೆ ಅವಾಗ ಕೈಯನ್ನು ತೊಳಿಬೇಕು, ಸೋಪ್ ಹಾಕಿ ಕೈಯನ್ನು ತೊಳಿಬೇಕು, ನೀವು ಹ್ಯಾಂಡನ್ನು ಹೈಜಿನಿಕ್ ಆಗಿ ಇಡಬೇಕು. ಬಿಫೋರ್ ಯು ಟಚ್ ಯುವರ್ ಫೇಸ್, ಮುಖವನ್ನು ಮುಟ್ಟೋಕ್ಕೂ ಮುಂಚೆ ನೀವು ಕೈಯನ್ನು ಕ್ಲೀನಾಗಿ ಇಟ್ಕೋಬೇಕು. ಹ್ಯಾವ್ ಕಫಿಂಗ್ ಅಂಡ್ ಸ್ನೀಸಿಂಗ್ ಇಟಿಕ್ವೇಟ್ ಅಂತ ಹೇಳಿದ್ರೆ ಒಂದು ಶಿಷ್ಟಾಚಾರವನ್ನು ಹೊಂದಿರಬೇಕು ಅಂತಂದ್ರೆ, ಕಫಿಂಗ್ ಸ್ನೀಸಿಂಗ್ ಮಾಡುವಾಗ ಆ್ಯಕ್ಚುಲಿ ಹಾಗೆ ಸ್ಪ್ರೆಡ್ ಆಗೋ ಥರ ಮಾಡಬಾರ್ದು. ಯು ಹ್ಯಾವ್ ಟು ಯೂಸ್ ಕರ್ಚೀಫ್ ಆರ್ ನ್ಯಾಪ್ಕಿನ್ ಸಮಥಿಂಗ್, ರೈಟ್ ಅಲ್ವಾ. ಆ್ಯಂಡ್ ಈಟ್ ನ್ಯೂಟ್ರಿಷಿಯಸ್ ಆ್ಯಂಡ್ ವೆಲ್ ಕುಕ್ಡ್ ಫುಡ್. ನ್ಯೂಟ್ರಿಷ್ ಫುಡ್ಡನ್ನು ತಿನ್ನಬೇಕು, ಚೆನ್ನಾಗಿ ಕುಕ್ ಆಗಿರುವಂಥ, ಚೆನ್ನಾಗಿ ಬೆಂದಿರುವಂಥ ಆಹಾರವನ್ನು ನೀವು ಸೇವನೆ ಮಾಡಬೇಕಾಗತ್ತೆ. ಅಟ್ ಪ್ರೆಸೆಂಟ್ ದೇರ್ ಇಸ್ ನೋ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಫಾರ್ ಕೊರೋನಾ ವೈರಸ್. ನೋವೆಲ್ ಕೊರೋನಾ ವೈರಸ್ಗೆ ಪ್ರೆಸೆಂಟ್ಲಿ ಯಾವುದೇ ರೀತಿ ಟ್ರೀಟ್ಮೆಂಟ್ ಇಲ್ಲ. ಪೇಷಂಟ್ಸ್ ಆರ್ ಗಿವನ್ ಓನ್ಲಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್. ಪೇಷಂಟ್ಸ್ಗಳಿಗೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಇದರಲ್ಲಿ ಕಾಮನ್ ಸಿಂಪ್ಟಮ್ಸ್ ಇರುತ್ತೆ, ಜ್ವರ ಬರುತ್ತೆ, ಫೀವರ್ ಬರುತ್ತೆ. ಜ್ವರ ಬಂದಾಗ ಜ್ವರಕ್ಕೆ ಮೆಡಿಸಿನ್ಸ್ ಅನ್ನು ಕೊಡ್ಬೋದು, ಅದನ್ನು ಕೊಡ್ತಾರೆ. ಸೊ ಅವ್ರಿಗೆ ಕಫಿಂಗ್ ಇದ್ರೆ ಕಫಿಂಗಿಗೆ ಏನು ಮೆಡಿಸಿನ್ಸ್ ಕೊಡ್ಬೋದು ಅದನ್ನು ಕೊಡ್ತಾರೆ, ರೈಟ್. ಅವ್ರಿಗೆ ವಾಮಿಟಿಂಗ್ ಇದ್ರೆ ವಾಮಿಟಿಂಗಿಗೆ ಏನು ಮೆಡಿಸಿನ್ ಕೊಡಬೇಕು ಕೊಡ್ತಾರೆ. ಇದನ್ನ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ವಾಮಿಟ್ ಹೋಗೋದಕ್ಕೆ, ಜ್ವರ ಕಡಿಮೆ ಆಗೋದಕ್ಕೆ, ಕಫಿಂಗ್ ಕಡಿಮೆ ಆಗೋದಕ್ಕೆ ಏನೇನು ಬೇಕು ಅದನ್ನ ಮಾತ್ರ ಕೊಡ್ತಾ ಇದ್ದಾರೆ. ಆ ವೈರಸ್ ಕಿಲ್ ಆಗೋದಕ್ಕೆ ಪರ್ಟಿಕ್ಯುಲರ್ ಆಗಿ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಇಲ್ಲ, ಒಂದು ಸ್ಪೆಸಿಫಿಕ್ ಮೆಡಿಸಿನ್ ಇಲ್ಲ. ಆದರೆ ಅಮೆರಿಕಾದವ್ರು ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಮೆಡಿಸಿನ್ಸ್ ಇದೆ ಹಾಗೆ ಹೀಗೆ ಅಂತ, ಬಟ್ ವಿ ಹ್ಯಾವ್ ಟು ವೆಯ್ಟ್ ಅಂಡ್ ಸಿ, ರೈಟ್. ಸೊ ಅದು ಕೂಡ ಒಂದು ಎಕ್ಸ್ಪೆರಿಮೆಂಟ್ ಬೇಸಿಸಲ್ಲಿ ಹೋಗಬೇಕಾಗತ್ತೆ. ಅಮೆರಿಕ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ನಾವೇನು HIV
ಸಿದ್ಧ ವಸ್ತುವನ್ನು ನೀವು ಮೆಡಿಸಿನ್ಸನ್ನು ಕೊಡ್ತೀವಿ, HIV ಪ್ಲಸ್ ಅದರ ಜೊತೆಗೆ ಫೀವರ್ಗೆ ಏನು ಮೆಡಿಸಿನ್ಸನ್ನು ಕೊಡ್ತೀವಿ, ಎರಡನ್ನ ಮಿಕ್ಸ್ ಮಾಡಿ ನಾವೇ ಒಂದು ಹೊಸ ಮೆಡಿಸಿನ್ಸನ್ನು ನೋವಲ್ ಕೊರೋನಾ ವೈರಸ್ಗೆ ನಾವು ಕಂಡುಹಿಡಿದಿದ್ದೀವಿ ಅಂತ ಹೇಳ್ತಾರೆ. ಬಟ್ ಇಟ್ ಹ್ಯಾಸ್ ಟು ಬಿ ಪ್ರೂವ್ಡ್ ಅಲ್ವಾ. ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಲ್ಸೋ ಲುಕ್ ಟು ಸೋಷಿಯಲ್ ಮೀಡಿಯಾ ಟು ಸ್ಪ್ರೆಡ್ ಅವೇರ್ನೆಸ್ ಆ್ಯಂಡ್ ಬಸ್ಟ್ ಸಚ್ ಮಿಸ್ಲೀಡಿಂಗ್ ಕ್ಲೈಮ್ಸ್. ಈ ಥರದ ಮಿಸ್ಲೀಡಿಂಗ್ ಕ್ಲೈಮ್ಸನ್ನು ಬಸ್ಟ್ ಮಾಡುವಂಥ ಅವಶ್ಯಕತೆ ಇದೆ. ಆನ್ ಗಾರ್ಲಿಕ್ ಬಗ್ಗೆ ಹೇಳ್ತಾರೆ, WHO has said it as a healthy food. It is a healthy food actually and may have some antimicrobial properties. ಅದರಲ್ಲಿ ಕೆಲವೊಂದು antimicrobial properties ಇರುತ್ತೆ which is helpful for our metabolic activities. ಮನುಷ್ಯನಿಗೆ ದೇಹಕ್ಕೆ ಈಗ ಫಾರ್ ಎಕ್ಸಾಂಪಲ್ ನೀವು ಗ್ಯಾಸ್ಟ್ರಿಯಾಟಿಸ್ ಇರುತ್ತೆ ನಿಮಗೆ, ಕರೆಕ್ಟ್ ಸರಿಯಾಗಿ ನಿಮ್ಮ ಬಾಡಿನಲ್ಲಿರುವಂಥ ನರ್ವ್ ಸಿಸ್ಟಮ್ಸ್ ಎಲ್ಲ ಕರೆಕ್ಟಾಗಿ ಕೆಲಸ ಮಾಡಬೇಕು, ಮೆಟಬಾಲಿಕ್ ಆಕ್ಟಿವಿಟೀಸ್ ಕರೆಕ್ಟಾಗಿ ಆಗಬೇಕು, ಕರೆಕ್ಟ್. ಸೊ ಈ ಥರದ್ದು ಆಕ್ಟಿವಿಟೀಸ್ಗೆ ಆ್ಯಕ್ಚುಲಿ ಡೆಫಿನೆಟ್ಲಿ ಇದು ಹೆಲ್ಪ್ ಆಗುತ್ತೆ. ಸೊ ಆಂಟಿಮೈಕ್ರೋಬಯಲ್ ಪ್ರಾಪರ್ಟೀಸ್ ಅಂತ ಹೇಳಿದ್ರೆ ನಿಮ್ಗೇನು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೋ ನಮ್ಮ ದೇಹದಲ್ಲಿ, ಅಲ್ಲಿರುವಂಥ ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ಕಿಲ್ ಮಾಡುವಂಥ ಅಥವಾ ಅದನ್ನು ಕೊಲ್ಲುವಂತಹ ಕೆಲಸವನ್ನು ಮಾಡುತ್ತೆ ಆ್ಯಕ್ಚುಲಿ ಇದು, ಕರೆಕ್ಟ್ ಅಲ್ವಾ. ಇಟ್ ವರ್ಕ್ಸ್ ಆಸ್ ಎ ಮೆಡಿಸಿನ್, ರೈಟ್. ಬಟ್ ಇದರಿಂದ ವೈರಸ್ ಹೋಗುತ್ತೆ ಅನ್ನೋದು ತಪ್ಪು ತಿಳುವಳಿಕೆ ಅಂತ ಹೇಳ್ತಾರೆ. ಬಟ್ ದರ್ ಈಸ್ ನೋ ಎವಿಡೆನ್ಸ್ ದಟ್ ಇಟ್ ಹ್ಯಾಸ್ ಪ್ರಿವೆಂಟೆಡ್ ಪೀಪಲ್ ಫ್ರಮ್ ಕಾಂಟ್ರಾಕ್ಟಿಂಗ್ ದ 2019 ನೋವಲ್ ಕೊರೋನಾ ವೈರಸ್, ರೈಟ್. ಅದಕ್ಕೆ ಯಾವುದೇ ರೀತಿ ಪ್ರೂಫ್ ಇಲ್ಲ ನಮ್ಮ ಹತ್ರ. ಸೊ ಆನ್ ಸೀಸಮ್ ಆಯಿಲ್ ಆ್ಯಕ್ಚುಲಿ ಸೀಸಮ್ ಆಯಿಲ್ ಇಸ್ ಡೆಲಿಷಿಯಸ್ ಬಟ್ ಇಟ್ ಡಸ್ ನಾಟ್ ಕಿಲ್ ಕೊರೋನಾ ವೈರಸ್. ಅದು ಡೆಲಿಷಿಯಸ್ ಆಗಿರುತ್ತೆ, ನೀವು ಅಡುಗೆಗಳಿಗೆ ಉಪಯೋಗ ಮಾಡ್ಬೋದು ಆ್ಯಕ್ಚುಲಿ, ಬಟ್ ಅದರಿಂದ ಕೊರೋನಾ ವೈರಸ್ ಕಿಲ್ ಆಗಲ್ಲ. ಇಟ್ ಈಸ್ ಇಂಪಾರ್ಟೆಂಟ್ ಟು ಟ್ಯಾಕಲ್ ಮಿಸ್ಇನ್ಫಾರ್ಮೇಷನ್. ಏನು ಮಿಸ್ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗ್ತಾ ಇದೆ ಅದನ್ನು ನೀವು ಟ್ಯಾಕಲ್ ಮಾಡಬೇಕು, ಕರೆಕ್ಟ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಬಂದು ನೇವಿ ವಿಲ್ ಹ್ಯಾವ್ ಇಟ್ಸ್ ಥರ್ಡ್ ಸ್ಕಾರ್ಪೆನ್ ಸಬ್ ದಿಸ್ ಇಯರ್. ಸೊ ಸ್ಕಾರ್ಪೆನ್ ಸಬ್ ಏನು ಸಬ್ಮರೀನ್ ಇದೆ ಅದು ಈ ವರ್ಷ ಇನ್ನೊಂದು ಬರ್ತಾ ಇದೆ ಆ್ಯಕ್ಚುಲಿ. ಆಲ್ 6 ಡೆಲಿವರೀಸ್ ವಿಲ್ ಬಿ ಮೇಡ್ ಬೈ 2022. 6 ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿದ್ದೀವಿ ನಾವು. ಆ ಎಲ್ಲ 6 ಕೂಡ ಎಲ್ಲ 6 ಸಬ್ಮರೀನ್ಸ್ ಕೂಡ 2022 ವೇಳೆಗೆ ನಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ನೋಡೋಣ, ದ ಥರ್ಡ್ ಸ್ಕಾರ್ಪೆನ್ ಸಬ್ಮರೀನ್. ಸೊ ಕರಾಂಚ್ ಇದರ ಹೆಸರು ನೆನ್ಪಿಟ್ಕೊಳ್ಳಿ, ದ ಥರ್ಡ್, ದಿಸ್ ಇಸ್ ದ ಥರ್ಡ್ ಒನ್, ಕರೆಕ್ಟ್. ಸ್ಕಾರ್ಪೆನ್ ಸಬ್ಮರೀನ್ ಕರಾಂಚ್. ಸೊ ಕರಾಂಚ್ ವಿಲ್ ಬಿ ಡೆಲಿವರ್ಡ್ ಟು ಇಂಡಿಯನ್ ನೇವಿ ಬೈ ಡಿಸೆಂಬರ್. ಸೊ ಸಬ್ಮರೀನ್ ಅಂತ ಹೇಳಿದ್ರೆ ಅದು ನೀರಿನ ಒಳಗಡೆ ಹೇಗೆ ನಾವು ಫಿಶ್ ಫ್ಲೋ ಆಗುತ್ತಲ್ವ, ಸೊ ಹಾಗೆ ನೀರಿನ ಒಳಗಡೆ ಮೇಲೆ ವಾರ್ಫೇರ್ಗೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಎಲ್ಲದಕ್ಕೂ ಇದನ್ನು ಉಪಯೋಗ ಮಾಡ್ಬೋದು. ಆಲ್ 6 submarine deliveries would be completed by 2022. So discussions were on fit air independent propulsion models on all Scorpene begins to 2023. ಅಂದರೆ ಇಲ್ಲಿ ಒಂದು ಕಾನ್ಸೆಪ್ಟ್ ಇದೆ ನಮಗೆ, ಏನಪ್ಪ ಅಂತ ಹೇಳಿದ್ರೆ ಏರ್ ಇಂಡಿಪೆಂಡೆಂಟ್ ಪ್ರಪುಲ್ಷನ್. ಸೊ ಏರ್ ಇಂಡಿಪೆಂಡೆಂಟ್ ಪ್ರಪುಲ್ಷನ್ ಅಂತ ಹೇಳಿದ್ರೆ ನಾನ್ ನ್ಯೂಕ್ಲಿಯರ್ ವೆಪನ್ಸನ್ನು ಯೂಸ್ ಮಾಡುವಾಗ, ನಾನ್ ನ್ಯೂಕ್ಲಿಯರ್ ಟೆಕ್ನಾಲಜಿಯನ್ನು ಯೂಸ್ ಮಾಡುವಾಗ ಏರ್ ಇಂಡಿಪೆಂಡೆಂಟ್ ಪ್ರಪುಲ್ಷನ್ ಅನ್ನುವಂಥ ಮಾಡೆಲ್ಸ್ ಇದೆಯಲ್ಲ, ಇದು ವಾತಾವರಣದಲ್ಲಿರುವಂಥ ಆಕ್ಸಿಜನನ್ನು ಬಳಕೆ ಮಾಡದೆ ಉಪಯೋಗ ಮಾಡುತ್ತೆ, ಕರೆಕ್ಟ್. ವೆರಿ ಸಿಂಪಲ್. ಏರ್ ಇಂಡಿಪೆಂಡೆಂಟ್ ಪ್ರಪುಲ್ಷನ್ ಮಾಡೆಲ್ ಅಂತ ಹೇಳಿದ್ರೆ ವಾತಾವರಣದಲ್ಲಿರುವಂಥ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮದೊಂದು ಸಬ್ಮರೀನ್ ಇದೆ, ಕರೆಕ್ಟ್. ಸೊ ಇದು ಯಾವುದೋ ಒಂದು ವೆಪನ್ ಆ್ಯಂಡ್ ನಾನ್ ನ್ಯೂಕ್ಲಿಯರನ್ನು ಬಿಟ್ಟು ಬೇರೆ ಇರುವಂಥ ವೆಪನ್ನನ್ನು ಲಾಂಚ್ ಮಾಡುವಾಗ ಇದು ಆ್ಯಕ್ಚುಲಿ ವಾತಾವರಣದಲ್ಲಿರುವಂಥ ಆಕ್ಸಿಜನನ್ನು ಬಳಕೆ ಮಾಡೋದಿಲ್ಲ, ಕರೆಕ್ಟ್. ಆ ಥರದ ಟೆಕ್ನಾಲಜಿಯನ್ನು ಮಾಡೆಲನ್ನು ನಾವು ಇದರಲ್ಲಿ ಅಳವಡಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ನಾವು ಏರ್ ಇಂಡಿಪೆಂಡೆಂಟ್ ಪ್ರಪುಲ್ಷನ್ ಅಂತ ಕರೀತಾರೆ, ರೈಟ್. ಸೊ ದ ಸ್ಕಾರ್ಪೆನ್ ಸಬ್ಮರೀನ್ ಹ್ಯಾಸ್ ದ ಎಬಿಲಿಟಿ ಟು ಬಿ ಇಕ್ವಿಪ್ಡ್ ವಿತ್ AIP ಸಿಸ್ಟಮ್. ಸೊ ಏನು ಸ್ಕಾರ್ಪೆನ್ ಸಬ್ಮರೀನ್ಸು ಈ ರೀತಿ ಸಿಸ್ಟಮನ್ನು, ಏನು AIP ಸಿಸ್ಟಮನ್ನು ಅಳವಡಿಕೆ ಮಾಡೋದಕ್ಕೆ ಯೋಗ್ಯವಾಗಿದೆ ಅಂತ ಹೇಳ್ತಾರೆ. AIP ಅಂದರೆ ಏರ್ ಇಂಡಿಪೆಂಡೆಂಟ್ ಪ್ರಪುಲ್ಷನ್, ಕರೆಕ್ಟ್. ಕರಾಂಚ್ ವಾಸ್ ಲಾಂಚ್ಡ್ ಇನ್ ಟು ವಾಟರ್ on January 2018 and is currently in advanced stage of sea trials. ಇದೀಗ ಕರೆಂಟ್ ಸ್ಟೇಜ್ ಆಫ್ sea trials ಅಲ್ಲಿದೆ, ಅಡ್ವಾನ್ಸ್ಡ್ ಸ್ಟೇಜಸ್ ಆಫ್ sea trials ಅಲ್ಲಿದೆ. ಅದು ನೋಡಿ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ, ರೈಟ್. ವಿ ಹ್ಯಾವ್ ಟು ವೈಟ್ ಅಂಡ್ ಸಿ. ದ ಫಸ್ಟ್ ಸ್ಕಾರ್ಪೆನ್ ಕಲ್ವಾರಿ. ಸೊ ಮೊದಲನೇ ಸ್ಕಾರ್ಪೆನ್ ಸಬ್ಮರೀನ್ ನಮಗೆ ಸಿಕ್ಕಿದ್ದು ಆ್ಯಕ್ಚುಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಅದು ಕಲ್ವಾರಿ ಫಸ್ಟ್ ವಾಸ್ ಕಮಿಷನ್ಡ್ ಇನ್ 2018. ದ ಸೆಕೆಂಡ್ ಸ್ಕಾರ್ಪೆನ್ ಖಾಂಡೇರಿ. ಮೊದಲನೇದು ಕಲ್ವಾರಿ, ಎರಡನೇದು ಖಾಂಡೇರಿ, ಮೂರನೇದು ಕರಾಂಚ್. ಮೂರು ನೆನ್ಪಿಟ್ಕೊಳ್ಳಿ. ವಾಸ್ ಇಂಡಕ್ಟೆಡ್ ಇನ್ ಸೆಪ್ಟೆಂಬರ್ ಲಾಸ್ಟ್ ಇಯರ್. ಸೊ ಸ್ಕಾರ್ಪೆನ್ ಕ್ಲಾಸ್ ಸಬ್ಮರೀನ್ಸ್ ಅಲ್ಲಿ, ಸ್ಕಾರ್ಪೆನ್ ಕ್ಲಾಸ್ ಸಬ್ಮರೀನ್ಸ್ ಹ್ಯಾವ್ ಕೆಪಬಿಲಿಟಿ ಟು ಬಿ ಆಪರೇಷನ್ ಇನ್ ಎನಿ ಥಿಯೇಟರ್. ಎನಿ ಥಿಯೇಟರ್ ಅಂತ ಹೇಳಿದ್ರೆ ಇಟ್ ಮೇ ಬಿ ಅಟ್ ಎನಿ ಡೆಪ್ತ್, ಇಟ್ ಮೇ ಬಿ ಅಟ್ ಎನಿ ಪ್ಲೇಸಸ್, ಕರೆಕ್ಟ್. ಸೊ ಎನಿ ಥಿಯೇಟ್ರಲ್ ಅಪ್ರೋಚ್ ಅಲ್ಲಿ ಇದು ಉಪಯೋಗ ಮಾಡ್ಬೋದು ನಾವು ಆ್ಯಕ್ಚುಲಿ, ಕರೆಕ್ಟ್. ಯು ಥಿಂಕ್ ಅಬೌಟ್ ಇಟ್. ಸೊ ಸಬ್ಮರೀನ್ ಅಂತ ಹೇಳಿದ್ರೆ ಎನಿ ವೆದರ್ ಕಂಡೀಷನ್ಸ್, ಇಟ್ ಮೇ ಬಿ ಎನಿ ವೆದರ್ ಕಂಡೀಷನ್ಸ್. ಆಲ್ಸೋ ಹ್ಯಾವ್ ದ ಕೆಪಬಿಲಿಟಿ ಆಫ್ ಅಂಡರ್ಟೇಕಿಂಗ್ ಡಿಫರೆಂಟ್ ಟೈಪ್ ಆಫ್ ಮಿಷನ್ಸ್. ಡಿಫರೆಂಟ್ ಟೈಪ್ ಆಫ್ ಮಿಷನ್ಸ್ ಅಂತ ಹೇಳಿದ್ರೆ ಅದು ನ್ಯೂಕ್ಲಿಯರ್ ಮಿಷನ್ಸ್ ಆಗಿರ್ಬೋದು, ನಾನ್ ನ್ಯೂಕ್ಲಿಯರ್ ಮಿಷನ್ಸ್ ಆಗಿರ್ಬೋದು, ವೆಪನೈಸೇಷನ್ ಆಗಿರ್ಬೋದು, ಕೆಮಿಕಲ್ ವೆಪನೈಸೇಷನ್ಸ್ ಆಗಿರ್ಬೋದು, ಇದೆಲ್ಲದನ್ನು ತಗೊಳ್ಳುವಂಥ ಶಕ್ತಿ ಅನ್ನೋದು ಹೊಂದಿರುತ್ತೆ. ಇನ್ಕ್ಲೂಡ್ಸ್ ಆಂಟಿ ಸರ್ಫೇಸ್ ವಾರ್ಫೇರ್.
ಆಂಟಿ ಸರ್ಫೇಸ್ ವಾರ್ಫೇರ್ ಅಲ್ಲಿ ಇದು ಇನ್ವಾಲ್ವ್ ಆಗುತ್ತೆ, ಆಂಟಿ ಸಬ್ಮರೀನ್ ವಾರ್ಫೇರ್ ಅಂದ್ರೆ ಒಂದು ಸಬ್ಮರೀನ್ ಇನ್ ಸಬ್ಮರೀನ್ಗೆ ವಾರ್ಫೇರ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ, ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಅಂದ್ರೆ ಏನು ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿರುವಂತಹ ಸಬ್ಮರೀನ್ಸ್ ಅಲ್ಲಿ ಏನ್ ಆಕ್ಟಿವಿಟೀಸ್ ನಡೀತಾ ಇದೆ, ಯಾವ್ದನ್ನ ಲಾಂಚ್ ಮಾಡ್ತಾರೆ, ಏನು ಇದಕ್ಕೆ ಸಂಬಂಧಪಟ್ಟಂತ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಅನ್ನು ಇದು ಮಾಡುವಂತಹ ಸಶಕ್ತ ಹೊಂದಿರುತ್ತೆ. ಅಂಡ್ ಮೈನ್ ಲೇಯಿಂಗ್ ಅಂಡ್ ಏರಿಯಾ ಸರ್ವೇಲಿಯನ್ಸ್, ಪರ್ಟಿಕ್ಯುಲರ್ ಏರಿಯಾ ಸರ್ವೇಲಿಯನ್ಸ್ ಮಾಡುವಂತ ಕೆಪಬಿಲಿಟೀಸ್ ಅನ್ನ ಇದು ಹೊಂದಿರುತ್ತೆ. ರೈಟ್, ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಸಬ್ಮರೀನ್ಸ್ ನಿಮಗೆ ಪಿಕ್ಚರ್ ನೋಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಹ್ಯಾವ್ ಅ ಲುಕ್ ಆನ್ ದ ಸಬ್ಮರೀನ್. ಇಟ್ ಕ್ಯಾನ್ ಸಿಂಕ್ ಇನ್ ಸೈಡ್ ದ ವಾಟರ್ ಅಂಡ್ ಇಟ್ ಮೇ ಕಮ್ ಅಪ್. ಎರಡೂ ಕೂಡ ಪಾಸಿಬಿಲಿಟೀಸ್ ಇದೆ. ದ ಸ್ಟೇಟ್ ಓನ್ಡ್ ಮೆಜಾಂಗ್ ಡಾಕ್ ಶಿಪ್ ಬಿಲ್ಡರ್ಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ದ ಸ್ಟೇಟ್ ಓನ್ಡ್ ಮೆಜಾಂಗ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ has entered into contract for construction and transfer of technology for 6 Sharpen class submarine with a French collaborator MS Naval Group, formerly DCNS. MS Naval Group, formerly DCNS ಅಂತ ಕರಿತೀವಿ. ಸೊ ಇದು ಫ್ರೆಂಚಿನ ಕೊಲಾಬರೇಟರ್ ಜೊತೆಗೆ ಸ್ಟೇಟ್ ಓನ್ಡ್ ಮೆಜಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಇವರಿಬ್ಬರು ಸೇರಿ ಆಕ್ಚುಲಿ 6 ಶಾರ್ಪನ್ ಕ್ಲಾಸ್ ಸಬ್ಮರೀನ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಕರೆಕ್ಟ್. ಸೊ ಎಕ್ಸಾಂಪಲ್ ಪ್ರಶ್ನೆ ಕೇಳ್ಬೋದು, ಏನು ಭಾರತಕ್ಕೆ ಬರುವಂತಹ 6 ಸಬ್ಮರೀನ್ಗಳನ್ನ ಸ್ಥಾಪನೆ ಮಾಡುತ್ತಿರುವಂತಹ ಕಂಪನಿಗಳು ಯಾವ್ದು? ಸ್ಟೇಟ್ ಓನ್ಡ್ ಮೆಜಾಂಗ್ ಡಾಕ್ ಶಿಪ್ ಬಿಲ್ಡರ್ಸ್, ಇದು ಇಂಡಿಯನ್, ಕರೆಕ್ಟ್ ಅಲ್ಲ? ಅದು ಬಿಟ್ಟರೆ ಫಾರಿನ್ ಫ್ರೆಂಚ್ ಕೊಲಾಬರೇಟರ್ ಯಾವುದು? DCNS. ಎರಡನ್ನ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದು ಸುಪ್ರೀಂ ಕೋರ್ಟ್ ಪ್ಯಾನಲ್ ರೆಕಮೆಂಡ್ಸ್ ಸೆವರಲ್ ಪ್ರಿಸನ್ ರಿಫಾರ್ಮ್ಸ್. ಸೊ ಪ್ರಿಸನ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ರಿಫಾರ್ಮ್ಸ್ ಅನ್ನು ಹೇಳಿದ್ದಾರೆ. ಫಾರ್ ಎವ್ರಿ ಪ್ರಿಸನ್ ಶುಡ್ ಬಿ ಅಲೌಡ್ ಅ ಫ್ರೀ ಫೋನ್ ಕಾಲ್ a day to his family members to see him through his first week in jail. ಸೊ ಜೈಲಿನ ಮೊದಲ ವಾರದಲ್ಲಿ ಅಟ್ಲೀಸ್ಟ್ ಒನ್ ಡೇ ಅವರಿಗೆ ಫೋನ್ ಕಾಲಲ್ಲಿ ಫ್ರೀಯಾಗಿ ಮಾತಾಡೋದಕ್ಕೆ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥದ್ದು ಮೊದಲನೇ ಪಾಯಿಂಟ್. ಮಾಡರ್ನ್ ಕುಕಿಂಗ್ ಫೆಸಿಲಿಟೀಸ್ ಅಂದರೆ ಇತ್ತೀಚೆಗೆ ಬದಲಾವಣೆ ಆದಂತಹ ಮಾಡರ್ನ್ ಕುಕಿಂಗ್ ಫೆಸಿಲಿಟೀಸ್ ಅನ್ನು ಅಳವಡಿಕೆ ಮಾಡಬೇಕು. ಕ್ಯಾಂಟೀನ್ಸ್ ಟು ಬೈ ಎಸೆನ್ಷಿಯಲ್ ಐಟಮ್ಸ್, ಮುಖ್ಯವಾದಂತಹ ಎಸೆನ್ಷಿಯಲ್ ಐಟಮ್ಸ್ ಅನ್ನು, ಪ್ರಮುಖವಾದಂತಹ ಐಟಮ್ಸ್ಗಳನ್ನ ಕ್ಯಾಂಟೀನ್ಸ್ ಅಲ್ಲಿ ಬೈ ಮಾಡಬೇಕು. ಟ್ರಯಲ್ ಥ್ರೂ ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಅದನ್ನು ತಗೋಬೇಕು ಅಂತ ಹೇಳ್ತಾರೆ. ಕರೆಕ್ಟ್. ಅಂಡ್ ಮೇಡ್ ಬೈ ಎ ಸುಪ್ರೀಂ ಕೋರ್ಟ್ ಅಪಾಯಿಂಟೆಡ್ ಕಮಿಟಿ ಟು ರಿಫಾರ್ಮ್ ಪ್ರಿಸನರ್ಸ್. ಸೊ ಇದಕ್ಕೆ ಸುಪ್ರೀಂ ಕೋರ್ಟ್ ಅಪಾಯಿಂಟ್ ಮಾಡಿರುವಂತಹ ಕಮಿಟಿ ಕೊಟ್ಟಿರುವಂತಹ ರೆಕಮೆಂಡೇಶನ್ಸ್ ಅಲ್ಲಿ ಈ ಕೆಲವೊಂದು ರೆಕಮೆಂಡೇಶನ್ಸ್ ಇದೆ. ಅಂದ್ರೆ ಅವರು ಅರೆಸ್ಟ್ ಆದಂತಹ ಮೊದಲ ವೀಕಲ್ಲಿ ಒಂದು ಬಾರಿ ಕಾಲ್ ಮಾಡಬಹುದು, ಕುಕಿಂಗ್ ಅನ್ನ ಮಾಡರ್ನೈಸೇಷನ್ ಮಾಡಬೇಕು, ಅದರ ಜೊತೆಗೆ ಎಸೆನ್ಷಿಯಲ್ ಐಟಮ್ಸ್ ಅಂಡ್ ಟ್ರಯಲ್ ಥ್ರೂ ವಿಡಿಯೋ ಕಾನ್ಫರೆನ್ಸಿಂಗ್. ಅಂದ್ರೆ ಕ್ಯಾಂಟೀನ್ಸ್ ಟು ಬೈ ಎಸೆನ್ಷಿಯಲ್ ಐಟಮ್ಸ್, ಕ್ಯಾಂಟೀನ್ಗಳು ಎಸೆನ್ಷಿಯಲ್ ಐಟಮ್ಸ್ ಅನ್ನ ಬೈ ಮಾಡಬೇಕು. ಟ್ರಯಲ್ ಥ್ರೂ ವಿಡಿಯೋ ಕಾನ್ಫರೆನ್ಸಿಂಗ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯನ್ನ ಅವನಿಗೆ ಟ್ರಯಲ್ ಮಾಡುವಾಗ, ಅಂದ್ರೆ ಅವನು ಒಂದು ಕೋರ್ಟಿಂದ ಇನ್ನೊಂದು ಕೋರ್ಟಿಗೆ ಅಥವಾ ಒಂದು ಕೋರ್ಟಲ್ಲಿ ಒಂದು ವಿಚಾರಣೆ ನಡೀತಿರುತ್ತಲ್ಲ, ಅದಕ್ಕೆ ಟ್ರಯಲ್ ಅಂತ ಕರಿತೀವಲ್ವಾ, ಈ ಟ್ರಯಲ್ ಮಾಡುವಾಗ ಅದನ್ನ ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡಬೇಕು ಅಂತ ರೆಕಮೆಂಡೇಶನ್ ಮಾಡಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ರೈಟ್. ಅದಾದ್ಮೇಲೆ ಕಾಮನ್ ಬೇಲ್. ಇದರ ಏನಪ್ಪಾ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ದ ಕೋರ್ಟ್ ಸೆಡ್ ಓವರ್ ಕ್ರೌಡಿಂಗ್ ಇಸ್ ಅ ಕಾಮನ್ ಬೇಲ್ ಇನ್ ಅಂಡರ್ ಸ್ಟಾಫ್ಡ್ ಪ್ರಿಸನರ್ಸ್. ಅಂದ್ರೆ ಅಂಡರ್ ಸ್ಟಾಫ್ ಪ್ರಿಸನ್ ಅಂತ ಹೇಳಿದ್ರೆ ಅಲ್ಲಿ ಕೆಲಸ ಮಾಡುವವರ ಸಂಖ್ಯೆ ಬಹಳ ಕಡಿಮೆ ಇದೆ. ಈಗ ಒಂದು ಪ್ರಿಸನ್ ಅಂತ ತಗೊಂಡ್ರೆ ಇಲ್ಲಿ ಅವ್ರಿಗೆಲ್ಲ ನೋಡ್ಕೋತಾರಲ್ಲ ಅವರ ಸಂಖ್ಯೆ ಕಡಿಮೆ ಇದೆ. ಆಫೀಸರ್ಸು, ಅಲ್ಲಿರೋ ಜೈಲ್ ಅಫಿಷಿಯಲ್ಸು ಅಥವಾ ಜೈಲ್ ಗಾರ್ಡ್ಸು, ಇವರ ಸಂಖ್ಯೆಗಳು ಬಹಳ ಕಡಿಮೆ ಇದೆ. ಆದರೆ ಪ್ರಿಸನರ್ ಸಂಖ್ಯೆ ಜಾಸ್ತಿ ಆಗಿದೆ. ಕರೆಕ್ಟ್. ಸೊ ಈ ರೀತಿ ಪ್ರಿಸನರ್ಸ್ಗಳು ಓವರ್ ಕ್ರೌಡ್ ಆಗಿದ್ದಾರೆ, ಜಾಸ್ತಿ ಆಗಿದ್ದಾರೆ. ಅವ್ರನ್ನ ನೋಡ್ಕೊಳ್ಳುವಂತ ಗಾರ್ಡ್ಸ್ಗಳ ಸಂಖ್ಯೆ ಕಡಿಮೆ ಇದೆ. ಕರೆಕ್ಟ್ ಅಲ್ವಾ? ಸೊ ಬೋತ್ ದ ಪ್ರಿಸನರ್ ಅಂಡ್ ಹಿಸ್ ಗಾರ್ಡ್ ಈಕ್ವಲಿ ಸಫರ್ ಹ್ಯೂಮನ್ ರೈಟ್ಸ್. ಇಬ್ರಿಗೂ ಕೂಡ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗ್ತಾ ಇದೆ. ಅದು ಯಾರ್ಯಾರಿಗೆ ಅಂತ ಹೇಳಿದ್ರೆ ಇಲ್ಲಿರುವಂತಹ ಗಾರ್ಡ್ಗೂ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗ್ತಾ ಇದೆ, ಅಲ್ಲಿರುವಂತಹ ಪ್ರಿಸನರ್ಗೂ ಕೂಡ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗ್ತಾ ಇದೆ ಅಂತ ಹೇಳಿ ಕಮಿಟಿ ಹೇಳುತ್ತೆ. ಇಟ್ ಸೆಡ್ ದೇರ್ ಶುಡ್ ಬಿ ಅಟ್ಲೀಸ್ಟ್ ಒನ್ ಲಾಯರ್ ಫಾರ್ ಎವ್ರಿ 30 ಪ್ರಿಸನರ್ಸ್. ಸೊ ಅಲ್ಲಿಗೆ ಒಂದು ಲಾಯರ್ ಫಾರ್ ಎವ್ರಿ ಪ್ರತಿ 30 ಕೈದಿಗಳಿಗೆ ಅಟ್ಲೀಸ್ಟ್ ಒಂದು ಲಾಯರ್ ಇರಲೇಬೇಕು ಅಂತ ಹೇಳ್ತಾರೆ. ಅಂಡ್ ಸ್ಪೀಡಿ ಟ್ರಯಲ್ ರಿಮೈನ್ಸ್ ಒನ್ ಆಫ್ ದ ಬೆಸ್ಟ್ ವೇ ಟು ರೆಮಿಡಿ ದ ಅನ್ವಾರಂಟೆಡ್ ಫೆನಾಮಿನನ್ ಆಫ್ ಓವರ್ ಕ್ರೌಡಿಂಗ್. ಅಂದ್ರೆ ಇಷ್ಟೊಂದು ಜನ ಜೈಲಿಗೆ ಹಾಕೋದಕ್ಕೆ, ಯಾಕೆಂದ್ರೆ ಟ್ರಯಲ್ ಆಗಿರೋರು, ಜುಡಿಷಿಯಲ್ ಕಸ್ಟಡಿನಲ್ಲಿರೋರು, ಕ್ರಿಮಿನಲ್ಸ್ ಎಲ್ಲರನ್ನೂ ಕೂಡ ಜೈಲಿಗೆ ಹಾಕ್ತಾರಲ್ವಾ. ಸೊ ಈ ತರದೆಲ್ಲ ಓವರ್ ಕ್ರೌಡ್ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಡಿಲೇ ಆಗ್ತಿರ್ತಕ್ಕಂಥದ್ದು. ನಾವು ನ್ಯಾಯವನ್ನ ಕೊಡಿಸೋದ್ರಲ್ಲಿ ಡಿಲೇ ಆಗ್ತದೆ. ಇದನ್ನ ನೀವು ಸ್ಪೀಡ್ ಮಾಡಿ, ಸ್ಪೀಡಿ ಟ್ರಯಲ್ಸ್ ಅನ್ನ ಮಾಡಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ. The prison department has a perennial average of 30 to 40% of vacancies. Presently 30 to 40% of vacancy ಇದೆ, ಅದನ್ನ ಫುಲ್ಫಿಲ್ ಮಾಡಬೇಕು ಅಂತ ಹೇಳ್ತಾರೆ. The shortage has lingered over the years. ಅಂದ್ರೆ ಈ ಶಾರ್ಟೇಜ್ ಏನಾಗಿದೆ, ಇನ್ಕ್ರೀಸ್ ಆಗ್ತಾ ಇದೆ ಇಯರ್ ಬೈ ಇಯರ್ ಅಂತ ಹೇಳ್ತಾರೆ. ರೈಟ್. ಅದಾದ್ಮೇಲೆ ಕಮಿಟಿ ಆನ್ ಪ್ರಿಸನ್ ರಿಫಾರ್ಮ್ಸ್, ಈ ಪ್ರಿಸನ್ ರಿಫಾರ್ಮ್ಸ್ಗೆ ಸಂಬಂಧಪಟ್ಟಂತ ಕಮಿಟಿಗೆ ಬಿಸೈಡ್ಸ್ ಅಮಿತಾವ ರಾಯ್,
ಸೊ ಅಮಿತಾವ್ ರಾಯ್ ಅನ್ನು ಒಳಗೊಂಡಂತೆ ಅವರ ಜೊತೆಗೆ ಅವರು ಏನು ಫಾರ್ಮರ್ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ರು, ಅದರ್ ಮೆಂಬರ್ಸ್ ಬಂದು IG ಬ್ಯೂರೋ ಆಫ್ ಇಂಡಿಯನ್ ಪೊಲೀಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಅದರ ಜೊತೆಗೆ DG ಪ್ರಿಸನ್ಸ್, ತಿಹಾರ್ ಜೈಲಿನ DG ಪ್ರಿಸನ್ಸ್. ಸೊ ಈ 3 ಜನ ಕೂಡ ಇದರಲ್ಲಿ ಮೆಂಬರ್ಸ್ ಆಗಿರ್ತಾರೆ. ಸೊ ಇದನ್ನ ಹೆಡೆಡ್ ಬೈ ಅಮಿತಾವ್ ರಾಯ್. ಸೊ ಅಮಿತಾವ್ ರಾಯ್ ಇಸ್ ದ ಹೆಡ್ ಆಫ್ ದಿಸ್ ಕಮಿಟಿ, ರಿಮೆಂಬರ್ ದಟ್. ಸೊ ಅವ್ರು ಏನಾಗಿದ್ರು, ಫಾರ್ಮರ್ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ರು, ರೈಟ್. ಸೊ ನೆಕ್ಸ್ಟ್ ಬಂದು ಸ್ಯಾರಗೋಟ್ ಮದರ್ಸ್ ನೀಡ್ ನಾಟ್ ಟು ಬಿ ಕ್ಲೋಸ್ ಕಿನ್, ಇಸ್ ವೆರಿ ಇಂಪಾರ್ಟೆಂಟ್. ಸೊ ಸ್ಯಾರಗೇಟ್ ಬಗ್ಗೆ ನಾನು ಇದಕ್ಕಿಂತ ಮುಂಚೆ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೀನಿ ಆ್ಯಕ್ಚುಲಿ. ಸೊ ಅದು ನೋಡಿರೋರಿಗೆ ಈ ಆರ್ಟಿಕಲ್ ಬಿಕಮ್ ಈಸಿ. ವೆರಿ ಸಿಂಪಲ್ ಸ್ನೇಹಿತರೆ. ಸ್ಯಾರಗೋಟ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ದೇರ್ ಆರ್ ಫ್ಯೂ ಪೇರೆಂಟ್ಸ್, ಕೆಲವೊಂದು ಪೇರೆಂಟ್ಸ್ ಇರ್ತಾರೆ ಆ್ಯಕ್ಚುಲಿ, ಅಂದರೆ ಮೇಲ್ ಆ್ಯಂಡ್ ಫೀಮೇಲ್. ಸೊ ಮದುವೆ ಆಗಿ ತುಂಬ ದಿವಸ ಆಗಿರುತ್ತೆ, ಬಟ್ ಅವ್ರಿಗೆ ಮಕ್ಕಳ ಭಾಗ್ಯ ಇರೋದಿಲ್ಲ. ಅವ್ರಿಗೆ ಯಾರಿಗೆ ಮಕ್ಕಳ ಭಾಗ್ಯ ಇರೋದಿಲ್ವೋ ಅವರು ಆ್ಯಕ್ಚುಲಿ ಬೇರೆ ಹೆಣ್ಣು ಮಗಳಿಂದ ಮಗುವನ್ನು ಪಡೆಯುವಂಥ ಪ್ರಕ್ರಿಯೆ. ಅಂದರೆ ಇದು ಬರೋ ಮಾಡ್ದಂಗಲ್ಲ, ಇನ್ ದ ಸೆನ್ಸ್ ಅಡಾಪ್ಟ್ ಮಾಡ್ಕೊಂಡಂಗಲ್ಲ. ಯಾರೋ ಒಬ್ಬ ಹೆಣ್ಣು ಮಗಳು ಸೊ ಇವರಲ್ಲಿರುವಂಥ ಅಂಶವನ್ನು ಹೊಂದಿ ಸೊ ಇವರು ಆ್ಯಕ್ಚುಲಿ ಮಗುವಿಗೆ ಜನನವನ್ನು ಕೊಡ್ತಾರೆ, ಕರೆಕ್ಟ್ ಅಲ್ವಾ? ಸೊ ಈ ಥರದ್ದು ಫರ್ಟಿಲಿಟಿ ಮುಖಾಂತರ ಏನು ಉಪಯೋಗ ಮಾಡಿ ಆ್ಯಕ್ಚುಲಿ ಜನನವನ್ನು ಕೊಡ್ತಾರೋ ಇದಕ್ಕೆ ಸ್ಯಾರಗಸಿ ಅಂತ ಕರೀತಾರೆ, ಕರೆಕ್ಟ್? ಈ ರೀತಿ ಸ್ಯಾರಗೇಟ್ಗೆ ಸಂಬಂಧಪಟ್ಟಂಥ ಇಶ್ಯೂ ಇದು. ಯಾರಿಗೆ ಸ್ಯಾರಗೇಟ್ ಗೊತ್ತಿಲ್ಲ, ಸೊ ದಿಸ್ ಇಸ್ ವಾಟ್ ಇಸ್ ಸ್ಯಾರಗಸಿ ಇಸ್ ಆಲ್ ಅಬೌಟ್, ರೈಟ್? ಸೊ ಥಿಂಕ್ ಅಬೌಟ್ ಇಟ್, ರೈಟ್? ಹೇಗೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಅದು ವಿಡೋ ಆಗಿರ್ಬೋದು, ಹೆಂಡತಿ ಮರಣ ಹೊಂದಿರ್ಬೋದು, ಗಂಡ ಮರಣ ಹೊಂದಿರ್ಬೋದು. ಸೊ ಅವ್ರಿಗೆ ಯಾವುದೇ ರೀತಿ ಯಾರು ಇಲ್ದೇನೆ ಇರ್ಬೋದು, ಅವ್ರಿಗೆ ಡಿಪೆಂಡೆನ್ಸಿ ಇರ್ಬೋದು. ಆ ಥರದವರು ಮಕ್ಕಳನ್ನ ಅಡಾಪ್ಟ್ ಮಾಡ್ಕೋತಾರೆ ನಾರ್ಮಲಿ, ಕರೆಕ್ಟ್? ಸೊ ನಾರ್ಮಲಿ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕಿಂತ ಸೊ ಈ ಥರದ್ದು ವಿಚಾರದಲ್ಲಿ ಹೋದಾಗ ಅವ್ರು ಏನಾಗ್ತದೆ, ಆ್ಯಕ್ಚುಲಿ ಒಂದು ಮಗುವನ್ನು ಅವ್ರಿಗೆ ಅಂತಾನೆ ಹೆತ್ತು ಕೊಡ್ತಾರೆ, ಕರೆಕ್ಟ್? ಸೊ ಥಿಂಕ್ ಅಬೌಟ್ ಇಟ್. ಇದರ ಡೀಟೇಲ್ಸ್ ಓದಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ದ ಸ್ಯಾರಗೇಟ್ ಮದರ್ ನೀಡ್ ನಾಟ್ ಟು ಬಿ ಕ್ಲೋಸ್ ರಿಲೇಟಿವ್. ಅಂದರೆ ಸ್ಯಾರಗೇಟ್ ಮದರ್ಗೆ ಮುಂಚೆ ಆ್ಯಕ್ಚುಲಿ ಬಿಲ್ಲಲ್ಲಿ ಏನು ಸ್ಯಾರಗಸಿ ರೆಗ್ಯುಲೇಷನ್ ಬಿಲ್ 2019 ಮೆನ್ಷನ್ ಆಗಿತ್ತು. ಸ್ಯಾರಗೇಸ್ ಈಗ ಯಾರೊಬ್ಬ ವ್ಯಕ್ತಿ ಎಂಬನವನು ಸೊ ಒಂದು ಸ್ಯಾರಗೇಟ್ ಮದರಿಂದ ಮಗುವನ್ನು ಪಡಿಬೇಕು ಅಂತ ಹೇಳಿದ್ರೆ ಆ ಸ್ಯಾರಗೇಟ್ ಮದರ್ ಇವನಿಗೆ ರಿಲೇಟಿವ್ ಆಗಿರಬೇಕು ಅಥವಾ ಹತ್ತಿರದ ರಿಲೇಟಿವ್ ಆಗಿರಬೇಕು ಅಂತ ಕ್ಲಾಸಲ್ಲಿ ಇತ್ತು. ಬಟ್ ಈ ಕಮಿಟಿ ಏನು ರೆಕಮೆಂಡೇಶನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ದೇರ್ ನೋ ನೀಡ್ ಟು ಬಿ ಎ ಕ್ಲೋಸ್ ರಿಲೇಟಿವ್, ನೀಡ್ ನಾಟ್ ಬಿ ಎ ಕ್ಲೋಸ್ ರಿಲೇಟಿವ್, ಕ್ಲೋಸ್ ರಿಲೇಟಿವ್ ಆಗಿರಲೇಬೇಕು ಅನ್ನೋದನ್ನ ತೆಗೆದುಬಿಡಿ ಅಂತ ಹೇಳಿದ್ದಾರೆ, ರೈಟ್? ಸೊ ರೆಕಮೆಂಡೆಡ್ ದ ರಾಜ್ಯಸಭಾ ಸೆಲೆಕ್ಟೆಡ್ ಕಮಿಟಿ. ಸೊ ಇದು ರಾಜ್ಯಸಭಾ ಸೆಲೆಕ್ಟೆಡ್ ಕಮಿಟಿ ಸ್ಯಾರಗಸಿ ರೆಗ್ಯುಲೇಷನ್ ಬಿಲ್ ಬಗ್ಗೆ ಆ್ಯಕ್ಚುಲಿ ಮೊದಲನೇ ಪಾಯಿಂಟ್ ಹೇಳ್ತಾ ಇದ್ದಾರೆ. ಅಂದ್ರೆ ಏನು ಮ್ಯಾಂಡೇಟರಿ ಇತ್ತು ಮುಂಚೆ ಆ್ಯಕ್ಚುಲಿ, ಅಂದರೆ ಸ್ಯಾರಗಸಿ ಅಲ್ಲಿ ನೀವು ಮಗುವನ್ನು ಹೊಂದಬೇಕು ಅಂದರೆ ಈ ಬಿಲ್ಲಲ್ಲಿ ಆ್ಯಕ್ಚುಲಿ ಮೆನ್ಷನ್ ಆಗಿತ್ತು. ಅಂದರೆ ಆ ಸ್ಯಾರಗೇಟ್ ವುಮನ್ ಏನಾಗಿರಬೇಕು, ಕ್ಲೋಸ್ ರಿಲೇಟಿವ್ ಆಗಿರಬೇಕು ಅಂತಿತ್ತು. ಇದನ್ನ ತೆಗಿರಿ ಅಂತ ಹೇಳಿದ್ದಾರೆ. ಇದು ಮೊದಲನೇದು. ಅದಾದ್ಮೇಲೆ ಆಲ್ಸೋ ಅಡ್ವೊಕೇಟೆಡ್ ಒಮಿಷನ್ ಆಫ್ 5 year ಲಿಮಿಟ್ ಬಿಫೋರ್ ಸೀಕಿಂಗ್ ಸ್ಯಾರಗಸಿ. ಅಲ್ಲಿಗೆ 2ನೇ ಲಿಮಿಟೇಷನ್ಸ್ ಇತ್ತು. ಏನಪ್ಪಾ ಅಂತ ಹೇಳಿದ್ರೆ, ಒಂದು ಮೇಲ್ ಅಥವಾ ಫೀಮೇಲ್ ಕಪಲ್ಸ್ ಅಂತ ತಗೊಳ್ಳಿ, ಇವರಿಗೆ ಮದುವೆ ಆಗಿ ಮಿನಿಮಮ್ 5 ವರ್ಷ ಆಗಿರಬೇಕಿತ್ತು. ಒಂದು ಕಂಡೀಷನ್ ಏನು ಅಂದ್ರೆ, ಇವರೇನಾದ್ರೂ ಸ್ಯಾರಗಸಿನಲ್ಲಿ ಮಗುವನ್ನ ಪಡಿಬೇಕು ಅಂತ ಹೇಳಿದ್ರೆ ಅವ್ರಿಗೆ ಮದುವೆ ಆಗಿ 5 ವರ್ಷ ಆಗಿರಬೇಕು. 5 ವರ್ಷದಲ್ಲಿ ಅವ್ರಿಗೆ ಮಕ್ಕಳು ಆಗೋದಿಲ್ಲ ಅನ್ನೋ ಸರ್ಟಿಫಿಕೇಶನ್ ಅನ್ನು ಅವ್ರು ತರಬೇಕಿತ್ತು, ಕರೆಕ್ಟ್? ಸೊ ಈ 5 ವರ್ಷದ ಲಿಮಿಟ್ ಇದೆಯಲ್ಲ, ಈ ಲಿಮಿಟ್ ಅನ್ನ ಆಕ್ಚುಲಿ ಈ ಕಮಿಟಿ ತೆಗಿಬೇಕು ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ಅಮಾಂಗ್ 15 ಮೇಜರ್ changes suggested by the 23-member committee that presented its report on Wednesday. So the major challenges include allowing single woman, widow or a divorce or person of Indian origin. This is very important. ಮುಂಚೆ ಆ್ಯಕ್ಚುಲಿ ವಿಡೋ ಪರ್ಸನ್ಸ್ಗೆ ಅಲೋ ಮಾಡಬೇಕಾ ಬೇಡವಾ ಅನ್ನೋದು ಆ್ಯಕ್ಚುಲಿ ಅಲೋ ಮಾಡಿರಲಿಲ್ಲ, ಈ ಬಿಲ್ಲಲ್ಲಿ ಮೆನ್ಷನ್ ಆಗಿರಲಿಲ್ಲ. ಬಟ್ ಪ್ರೆಸೆಂಟ್ ಕಮಿಟಿ ರೆಕಮೆಂಡೇಶನ್ ಮಾಡಿದೆ, ಯಾರು ಸಿಂಗಲ್ ಪೇರೆಂಟ್ ಇರ್ತಾರೋ ಅಥವಾ ವಿಡೋ ಇರ್ತಾರೋ ಅಥವಾ ಡಿವೋರ್ಸಿ ಇರ್ತಾರೋ ಅಥವಾ ಯಾರು ಪರ್ಸನ್ಸ್ ಆಫ್ ಇಂಡಿಯನ್ ಒರಿಜಿನ್, ಇಂಡಿಯಾದಲ್ಲಿ ಇಂಡಿಯನ್ ಒರಿಜಿನ್ ಬ್ಯಾಕ್ಗ್ರೌಂಡ್ ಇರುತ್ತೋ ಅವರಿಗೆ, ಇವರೆಲ್ಲರೂ ಕೂಡ ಸ್ಯಾರಗಸಿ ಮುಖಾಂತರ ಮಗುವನ್ನು ಹೊಂದಬಹುದು, ರೈಟ್? ಇನ್ಕ್ರೀಸಿಂಗ್ ಇನ್ಶೂರೆನ್ಸ್. ಅಲ್ಲಿಗೆ ಈ ಮದರ್ ಯಾರಿದ್ದಾರೋ, ಸ್ಯಾರಗಸಿ ಅಂಡರ್ ಅಲ್ಲಿ ಯಾರು ಹೋಗ್ತಾರೋ ವುಮನ್, ಅವ್ರಿಗೆ ಇನ್ಶೂರೆನ್ಸ್ ಮಾಡಿಸ್ಬೇಕು. ಆ್ಯಕ್ಚುಲಿ ಆ ಇನ್ಶೂರೆನ್ಸ್ ಕವರೇಜ್ ಇದೆಯಲ್ಲ, ಅದು ಮುಂಚೆ 16 months ಇತ್ತು, ಅದನ್ನ 36 monthsಗೆ ಇನ್ಕ್ರೀಸ್ ಮಾಡಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಆ ವಿಲ್ಲಿಂಗ್ ವುಮನ್, ಯಾರು ಇದನ್ನ ಮಾಡೋದಕ್ಕೆ ರೆಡಿ ಇರ್ತಾರೋ, ಆ ವಿಲ್ಲಿಂಗ್ ವುಮನ್ ಶಲ್ ಆಕ್ಟ್ ಆಸ್ ಸ್ಯಾರಗೇಟ್ ಮದರ್. ಅವರು ಸ್ಯಾರಗೇಟ್ ಮದರ್ ತರ ಆಕ್ಟ್ ಮಾಡ್ತಾರೆ. ಅಂಡ್ ಬಿ ಪರ್ಮಿಟೆಡ್ ಟು ಅಂಡರ್ಗೋ ಸ್ಯಾರಗಸಿ ಪ್ರೊಸೀಜರ್ ಆಸ್ ಪರ್ ದ ಪ್ರೊವಿಷನ್ ಆಫ್ ದಿಸ್ ಆಕ್ಟ್. ಸೊ ಈ ರೀತಿ ಮಗುವನ್ನ ಪಡೆದು ಕೊಡೋದಕ್ಕೆ, ಫಾರ್ ಎಕ್ಸಾಂಪಲ್ ಇದೇನಾಗುತ್ತೆ ಗೊತ್ತಾ, ಕೆಲವು ಸರಿ ಕಮರ್ಷಿಯಲೈಸೇಷನ್ ಆಗ್ಬಿಡುತ್ತೆ. ಈಗ ಯಾರೋ ಒಬ್ಬ ಎ ಅನ್ನೋ ಪರ್ಸನ್ಗೆ ಎ ಅಂಡ್ ಬಿ ಇವ್ರಿಗೆ ಮಕ್ಕಳಿಲ್ಲ, ಇವ್ರ ಮಗುವನ್ನ ಪಡಿಬೇಕು, ಇವರು ಝೆಡ್ ಹತ್ರ ಮಗುವನ್ನ ಪಡೆಯೋದಕ್ಕೆ ಡಿಸೈಡ್ ಮಾಡ್ತಾರೆ, ಕರೆಕ್ಟ್? ಸೊ ಝೆಡ್ಗೆ ಯಾಕೆ ಇದಕ್ಕೆ ಒಪ್ಕೋತಾರೆ ಅಂತ ಹೇಳಿದ್ರೆ, ಡ್ಯೂ ಟು ಫೈನಾನ್ಷಿಯಲ್ ಅಡ್ವಾಂಟೇಜಸ್. ಯಾಕೆಂದ್ರೆ ಇವರು ಹ್ಯೂಜ್ ಮನಿಯನ್ನು ಕೊಡ್ತಾರೆ ಇವ್ರಿಗೆ, ಕರೆಕ್ಟ್ ಅಲ್ವಾ? ಥಿಂಕ್ ಅಬೌಟ್ ಇಟ್, ರೈಟ್?
ಈ ರೀತಿ ಯಾರು ವಿಲ್ಲಿಂಗ್ ವುಮನ್ ಇರ್ತಾರೋ ಅವರು ದೇ ಕ್ಯಾನ್ ಆಕ್ಟ್ ಆಸ್ ಅ ಸೆರಗೇಟ್ ಮದರ್ ಅಂತ ಡೀಟೇಲ್ಸ್ ಹೇಳುತ್ತೆ. ಅದಕ್ಕೆ ಪ್ರಾವಿಷನ್ಸ್ ಈ ಆಕ್ಟ್ ಅಲ್ಲಿ ಏನದು ಅದು ಮೆನ್ಷನ್ ಆಗುತ್ತೆ ಅಂತ ಹೇಳ್ತಾರೆ. ದ ಸೆರಗಸಿ ರೆಗ್ಯುಲೇಷನ್ ಬಿಲ್ 2019 is yet to be passed by the ರಾಜ್ಯಸಭಾ. ರಾಜ್ಯಸಭಾದಲ್ಲಿ ಈ ಬಿಲ್ಲಿನ ಪಾಸ್ ಆಗಬೇಕಿದೆ. ಇಟ್ ಇಸ್ ಸ್ಟಿಲ್ ಪೆಂಡಿಂಗ್. ಸೊ ಸೆರಗಸಿ ರೆಗ್ಯುಲೇಷನ್ ಬಿಲ್ 2019 ಬಗ್ಗೆ ಹೇಳೋದಾದ್ರೆ ಸ್ನೇಹಿತರೆ, ನಾನು ಇಲ್ಲಿವರೆಗೂ ಹೇಳಿರ್ತಕ್ಕಂಥದ್ದು ನಿಮಗೆ ಏನು ಚೇಂಜಸ್ ಆಗಿದೆ ಅದು ಕರೆಕ್ಟ್. ಬಟ್ ಸ್ಯಾರಗಸಿ ಬಿಲ್ ಅಲ್ಲಿ ಒರಿಜಿನಲಿ ಏನಿದೆ ಅದನ್ನು ಹೇಳ್ತೀನಿ ಇವಾಗ. ಬಿ ಕೇರ್ಫುಲ್. ಒರಿಜಿನಲಿ ಅಂದ್ರೆ ಈಗ ಪ್ರೆಸೆಂಟ್ ಬಿಲ್ ಅಲ್ಲಿ ಏನಿದೆ ಅದರ ಕಮಿಟಿ ರೆಕಮೆಂಡೇಶನ್ ಮಾಡಿರೋದು ಕೆಲವೊಂದು ಚೇಂಜಸ್ ಮಾಡಿ ಅಂತ ರೆಕಮೆಂಡೇಶನ್ ಮಾಡಿದ್ದಾರೆ. ಆದರೆ ಪ್ರೆಸೆಂಟ್ ಬಿಲ್ ಅಲ್ಲಿ ಹೀಗಿದೆ. ಇಟ್ ಪ್ರೊವೈಡ್ಸ್ ಫಾರ್ ಕಾನ್ಸ್ಟಿಟ್ಯೂಷನ್ ಆಫ್ ಸ್ಯಾರಗಸಿ ಬೋರ್ಡ್. ಸ್ಯಾರಗಸಿ ಬೋರ್ಡ್ ಅನ್ನ ಕಾನ್ಸ್ಟಿಟ್ಯೂಷನ್ ಮಾಡಿ, ಮೊದಲನೇ ಪಾಯಿಂಟ್, ಅಟ್ ದ ನ್ಯಾಷನಲ್ ಲೆವೆಲ್ ಆಸ್ ವೆಲ್ ಆಸ್ ಅಟ್ ದ ಸ್ಟೇಟ್ ಲೆವೆಲ್. ಸೊ 3 ಪಾಯಿಂಟ್ಗಳಾಯ್ತು. ಸ್ಯಾರಗಸಿ ಬೋರ್ಡ್ ನ ಕನ್ಸ್ಟ್ರಕ್ಷನ್ ಮಾಡಬೇಕು, ಕಾನ್ಸ್ಟಿಟ್ಯೂಷನ್ ಮಾಡಬೇಕು ನ್ಯಾಷನಲ್ ಲೆವೆಲ್ ಅಲ್ಲಿ, ಸ್ಟೇಟ್ ಲೆವೆಲ್ ಅಲ್ಲಿ. ಸೊ ಇಟ್ ಆಲ್ಸೋ ಸೀಕ್ಸ್ ಟು ಅಲೋ ಎಥಿಕಲ್ ಆಲ್ಟ್ರುಸ್ಟಿಕ್ ಸೆರಗಸಿ. ಆಲ್ಟ್ರುಸ್ಟಿಕ್ ಸೆರಗಸಿ ಅಂತ ಹೇಳಿದ್ರೆ ಆ ಮಹಿಳೆ ಯಾರು ಆಕ್ಚುಲಿ ಮಗುವನ್ನು ಹೆತ್ತುಕೊಡ್ಬೇಕು ಅಂತ ಹೇಳ್ತಾಳೋ ಅವಳಿಗೆ ಆಕ್ಚುಲಿ ಆ ಮಗುವನ್ನ ಜನನ ಕೊಟ್ಟು ಅವ್ರಿಗೆ ಕೊಡಬೇಕು ಅನ್ನೋ ಇಂಟ್ರೆಸ್ಟ್ ಇರಬೇಕು. ಅವ್ರಿಗದು ಏನು ಇಚ್ಛೆಯಿಂದ ಬರಬೇಕು, ಫೋರ್ಸ್ಫುಲಿ ಆಗಬಾರ್ದು ಅಂತ ಅರ್ಥ. ಕರೆಕ್ಟ್ ಅಲ್ವಾ? ಸೊ ಇಟ್ ಸೀಕ್ಸ್ ಟು ಅಲೋ ಎಥಿಕಲ್ ಆಲ್ಟ್ರುಸ್ಟಿಕ್ ಸೆರಗಸಿ ಅಂದ್ರೆ ಅವ್ರು ಇಷ್ಟಪಟ್ಟರೆ ಮಾತ್ರ ತಗೋಬೇಕು, ಇಲ್ಲಾಂದ್ರೆ ನೋ, ರೈಟ್? So to the intending infertile Indian married couple between the age group of 23 years for female and 26 to 25 years for male, right? Think about it. So only Indian couples who have been legally married. So Indian couples ಗೆ ಮಾತ್ರ ಇದು ಅವಕಾಶ ಇದೆ. ಯಾರು ಲೀಗಲಿ ಮ್ಯಾರಿಡ್ ಆಗಿರ್ತಾರೋ ಫಾರ್ ಅಟ್ ಲೀಸ್ಟ್ 5 years would be allowed to opt for the surrogacy. ನಾನು ಅವಾಗಲೇ ಹೇಳಿದೆ ಈ ಕಂಡೀಷನ್ ಇದೆಯಲ್ಲ ಇದನ್ನ ಪ್ರೆಸೆಂಟ್ ರೆಕಮೆಂಡೇಶನ್ಸ್ ಅಲ್ಲಿ ಇದನ್ನ ತೆಗಿಬೇಕು ಅಂತ ಹೇಳಿದ್ದಾರೆ. ಕರೆಕ್ಟ್ ಅಲ್ವಾ? ಇಟ್ ಮೇಕ್ಸ್ ಇಟ್ ಮ್ಯಾಂಡೇಟರಿ ಫಾರ್ ದ ಕಪಲ್ ಟು ಆಬ್ಟೈನ್ ಸರ್ಟಿಫಿಕೇಟ್ ಆಫ್ ಎಸೆನ್ಶಿಯಾಲಿಟಿ. ಇದ್ರ ಬಗ್ಗೆ ಏನು ಕ್ಲಾರಿಟಿ ಇಲ್ಲ. ವಿ ಹ್ಯಾವ್ ಟು ವೇಟ್ ಅಂಡ್ ಸಿ ಸರ್ಟಿಫಿಕೇಟ್ ಬೇಕಾ ಬೇಡವಾ ಅಂತ, ರೈಟ್? ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದು ಕೋಆಪರೇಟಿವ್ ಬ್ಯಾಂಕ್ಸ್ ಟು ಕಮ್ ಅಂಡರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಸ್ ಪರ್ವ್ಯೂ. ಸೊ ಕೋಆಪರೇಟಿವ್ ಬ್ಯಾಂಕ್ಸ್ ಏನಿದೆ ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪರ್ವ್ಯೂನಲ್ಲಿ ಬರಬೇಕು. ಸ್ನೇಹಿತರೆ, ಫಸ್ಟ್ ನಿಮಗೆ ಬ್ರೀಫ್ ಆಗಿ ಹೇಳ್ತೀನಿ, ಅಂದ್ರೆ ಏನು ಕೋಆಪರೇಟಿವ್ ಬ್ಯಾಂಕ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂತ. ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಎ ಇರ್ತಾನೆ, ಬಿ ಇರ್ತಾನೆ, ಸಿ ಇರ್ತಾನೆ, ಡಿ ಇರ್ತಾನೆ. ಈ 4 ಜನ ಸೇರಿ ಕೋಆಪರೇಟಿವ್ ಬ್ಯಾಂಕಿಗೆ ದುಡ್ಡು ಹಾಕ್ತಾರೆ. ಇವರೇ ಬಂಡವಾಳದಾರರು, ಇವರೇ ಓನರ್ಸ್. ಇದರಲ್ಲಿ ಯಾರಿಗೂ ಡಿಗೆ ದುಡ್ಡು ಬೇಕಾಗತ್ತೆ, ಇವನು ದುಡ್ಡನ್ನು ಡ್ರಾ ಮಾಡ್ತಾನೆ, ಅದಕ್ಕೆ ಬೇಕಾಗಿರುವಂತ ಅಮೌಂಟ್ ಅನ್ನ ಸೇರಿಸಿ ಇವನು ಕಟ್ತಾನೆ, ಇದರಿಂದ ಲಾಭ ಬರುವಂತದನ್ನ A% ಪಡಿತಾನೆ. ಹೀಗೆ ಅಂದ್ರೆ ಇವರೇ ಸೇರಿ ಮಾಡಿರ್ತಕ್ಕಂಥದ್ದು, ಗುಂಪುಗಳಲ್ಲಿ ಸೇರಿ ಮಾಡಿರ್ತಕ್ಕಂಥದ್ದು. ದೇ ಆರ್ ದ ಓನರ್ಸ್ ಆಸ್ ವೆಲ್ ಆಸ್ ದೇ ಆರ್ ದ ಕಸ್ಟಮರ್ಸ್ ಆಫ್ ದ ಬ್ಯಾಂಕ್. ಅವರೇ ಓನರ್ಸು, ಅವರೇ ಕಸ್ಟಮರ್ಸು. ಕರೆಕ್ಟ್ ಅಲ್ವಾ? ಈ ತರದ್ದು ಬ್ಯಾಂಕಿಂಗ್ ಸಿಸ್ಟಮ್ಗೆ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಕರಿತೀವಿ. ಸೊ ಇನ್ ದ ವೇಕ್ ಆಫ್ ದ ರೀಸೆಂಟ್ ಪಂಜಾಬ್ ಅಂಡ್ ಮಹಾರಾಷ್ಟ್ರ ಕೋಆಪರೇಟಿವ್ ಬ್ಯಾಂಕ್, ಪಂಜಾಬ್ PMC ಬ್ಯಾಂಕ್ ಏನು ಕ್ರೈಸಿಸ್ ಆಯಿತು, ಆ ಕ್ರೈಸಿಸ್ ಆದ್ಮೇಲೆ ಆಕ್ಚುಲಿ ಸರ್ಕಾರ ಈ ನಿರ್ಧಾರವನ್ನು ತಗೊಂಡಿದೆ. ದ ಯೂನಿಯನ್ ಕ್ಯಾಬಿನೆಟ್ ಆನ್ ವೆಡ್ನೆಸ್ಡೇ. ಈ ಇಶ್ಯೂ ಏನಪ್ಪಾ ಅಂತ ಹೇಳಿದ್ರೆ ಈ ಕೋಆಪರೇಟಿವ್ ಬ್ಯಾಂಕ್ಸ್ ಇದೆಯಲ್ಲ ಇದನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪರ್ವ್ಯೂ ಒಳಗಡೆ ತಗೊಂಡ್ ಬರಬೇಕು ಅನ್ನೋದೇ ವಿಷಯ ಅಷ್ಟೇ, ರೈಟ್? So approved amendment to the Banking Regulation Act to bring 1540 cooperative banks under the Reserve Bank of India. So 1547 cooperative banks ಇದಾವೆ, ಅದನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪರ್ವ್ಯೂನಲ್ಲಿ ತಗೊಂಡ್ಬರ್ಬೇಕು ಅಂತಕ್ಕಂಥದ್ದು ಮುಖ್ಯವಾದಂತ ಇಶ್ಯೂ, ರೈಟ್? ಇದರಲ್ಲಿ ಕೋಆಪರೇಟಿವ್ ಬ್ಯಾಂಕ್ಸ್ ಹ್ಯಾವ್ 8.6 lakh ಅಕೌಂಟ್ ಹೋಲ್ಡರ್ಸ್ ಇದೆ. ಇದರಲ್ಲಿ 5 ಲಕ್ಷ ಕೋಟಿಯಷ್ಟು ಡೆಪಾಸಿಟ್ ಅಮೌಂಟ್ ಇದೆ ಇದರಲ್ಲಿ, ಟೋಟಲ್ ಡೆಪಾಸಿಟ್, ರೈಟ್? ಸೊ ಇದರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್ಗೆ ಸಂಬಂಧಪಟ್ಟಂತೆ ವುಡ್ ಕಂಟಿನ್ಯೂ ಟು ಬಿ ಅಂಡರ್ ದ ರಿಜಿಸ್ಟರ್ಡ್ ಕೋಆಪರೇಟಿವ್. ಅಂದ್ರೆ ಏನು ಕೋಆಪರೇಟಿವ್ ರಿಜಿಸ್ಟರ್ಸ್ ಇರ್ತಾರೋ ಅದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್ ಅನ್ನು ಅವರೇ ನೋಡ್ಕೋತಾರೆ. RBI ಇದರಲ್ಲಿ ಇನ್ವಾಲ್ವ್ ಆಗಲ್ಲ. ಬಟ್ ಆದ್ರೆ ಕೋಆಪರೇಟಿವ್ ಬ್ಯಾಂಕ್ಸ್ ವುಡ್ ಬಿ ರೆಗ್ಯುಲೇಟೆಡ್ ಅಂಡರ್ ದ RBI's ಬ್ಯಾಂಕಿಂಗ್ ಗೈಡ್ಲೈನ್ಸ್. RBI ನ ಬ್ಯಾಂಕಿಂಗ್ ಗೈಡ್ಲೈನ್ಸ್ ಇದೆಯಲ್ಲ ಅದರ ಅಂಡರ್ ಅಲ್ಲಿ ಇದು ವರ್ಕ್ ಆಗುತ್ತೆ, ರೈಟ್? ಸೊ ದೇರ್ ಆಡಿಟಿಂಗ್ ವುಡ್ ಆಲ್ಸೋ ಬಿ ಡನ್ ಆಸ್ ಪರ್ ದ ನಾರ್ಮ್ಸ್. ಸೊ RBI ಗೈಡ್ಲೈನ್ಸ್ ನಾರ್ಮ್ಸ್ ಏನಿದೆಯೋ ಅದರ ಪ್ರಕಾರ ಅವರ ಆಡಿಟಿಂಗ್ ನಡೆಯುತ್ತೆ. ಸೊ ಕ್ವಾಲಿಫಿಕೇಶನ್, ಯಾವುದೇ ಕ್ವಾಲಿಫಿಕೇಶನ್ ಅಂತ ಹೇಳಿದ್ರೆ ಇದಕ್ಕೆ CEO ಅಪಾಯಿಂಟ್ ಮಾಡ್ತಾರಲ್ಲ, CEO, ಆಫೀಸರ್ಸ್, ಅಡ್ಮಿನಿಸ್ಟ್ರೇಟರ್ಸ್, ಇವ್ರನ್ನ ಅಪಾಯಿಂಟ್ ಮಾಡುವಾಗ ವುಡ್ ಬಿ ಲೈಡ್ ಡೌನ್ ಫಾರ್ ಅಪಾಯಿಂಟ್ಮೆಂಟ್ಸ್ ಇನ್ಕ್ಲೂಡಿಂಗ್ ದಟ್ ಆಫ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಸೊ ಕ್ವಾಲಿಫಿಕೇಶನ್ಸ್ ಏನಿದೆ ಅದನ್ನ ಆಕ್ಚುಲಿ ಮ್ಯಾಂಡೇಟರಿ ಮಾಡಬೇಕಾಗತ್ತೆ. ವುಡ್ ಬಿ ಲೈಡ್ ಡೌನ್ ಫಾರ್ ಅಪಾಯಿಂಟ್ಮೆಂಟ್ಸ್ ಅಂದ್ರೆ ಕ್ವಾಲಿಫಿಕೇಶನ್ಗೆ ಬೇಕಾಗಿರುವಂತಹ ಅವ್ರಿಗೆ ಎಂಥವ್ರನ್ನ ಅಪಾಯಿಂಟ್ ಮಾಡಬೇಕು ಅನ್ನೋ ಕ್ವಾಲಿಫಿಕೇಶನ್ಸ್ ಇದೆಯಲ್ಲ ಅದನ್ನ ಆಕ್ಚುಲಿ ಮುಂಚೆನೆ ತಿಳಿಸಬೇಕು ಅಂತ ಹೇಳುತ್ತೆ, ರೈಟ್? ಅಂದ್ರೆ ಒಬ್ಬ ಅಧಿಕಾರಿಯನ್ನ CEO ಅಪಾಯಿಂಟ್ ಮಾಡುವಾಗ ಅವ್ನಿಗೆ ಏನ್ ಕ್ವಾಲಿಫಿಕೇಶನ್ ಇರಬೇಕು, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಪಾಯಿಂಟ್ ಮಾಡುವಾಗ ಏನ್ ಕ್ವಾಲಿಫಿಕೇಶನ್ ಇರಬೇಕು, ಈ ರೀತಿ ಕ್ವಾಲಿಫಿಕೇಶನ್ ಶುಡ್ ಬಿ ಲೈಡ್ ಡೌನ್. ಅಂದ್ರೆ ಮುಂಚೆನೆ ಬರ್ದಿಡಬೇಕು ಇಂಥವ್ರಿಗೆ ಮಾತ್ರ ನಾವು ಈ ತರದ ಪೊಸಿಷನ್ಸ್ ಅನ್ನ ಕೊಡ್ತೀವಿ ಅಂತ, ಕರೆಕ್ಟ್ ಅಲ್ವಾ? ಪ್ರಯರ್ ಪರ್ಮಿಷನ್ ಫ್ರಮ್ ದ RBI ವುಡ್ ಬಿ ರಿಕ್ವೈರ್ಡ್ ಫಾರ್ ದ ಅಪಾಯಿಂಟ್ಮೆಂಟ್ ಆಫ್ ಕೀ ಪೊಸಿಷನ್ಸ್. ಅಲ್ಲಿಗೆ CEO ಈ ತರದ ಕೀ ಪೊಸಿಷನ್ಸ್ ಅನ್ನು ಅಪಾಯಿಂಟ್ ಮಾಡುವಾಗ RBI ನ ಮುಂಗಡವಾದಂತಹ ಪರ್ಮಿಷನ್ ಬೇಕೇ ಬೇಕು, ಕರೆಕ್ಟ್? RBI ವುಡ್ ಆಲ್ಸೋ ಹ್ಯಾವ್ ಪವರ್ಸ್ ಟು ಸೂಪರ್ಸೀಡ್ ದ ಬೋರ್ಡ್ ಆಫ್ ಎನಿ ಕೋಆಪರೇಟಿವ್ ಬ್ಯಾಂಕ್ ಇನ್ ಫೈನಾನ್ಷಿಯಲ್ ಡಿಸ್ಟ್ರೆಸ್. ಸೊ ಫೈನಾನ್ಷಿಯಲ್ ಡಿಸ್ಟ್ರೆಸ್ ಆದ್ರೆ, ಆರ್ಥಿಕ ಮುಗ್ಗಟ್ಟಾದ್ರೆ ಆಕ್ಚುಲಿ
RBI ಯಾವುದೇ ರೀತಿಯ ಕೋಆಪರೇಟಿವ್ ಬ್ಯಾಂಕನ್ನು ಅಧಿಕಾರವನ್ನು ಸೂಪರ್ಸೀಡ್ ಮಾಡ್ಬೋದು, ಅಂದರೆ ಅಧಿಕಾರವನ್ನು ಮೀರಿ ತನ್ನ ಅಧಿಕಾರವನ್ನು ಚಲಾಯಿಸಬಹುದು ಯಾರು RBI. ಸೊ ದೀಸ್ ಮೆಜರ್ಸ್ ವುಡ್ ಬಿ ಇಂಪ್ಲಿಮೆಂಟೆಡ್ ಇನ್ ಫೇಸ್ಡ್ ಮ್ಯಾನರ್. ಇದನ್ನ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಅಂತ ಹೇಳ್ತಾರೆ. So the proposed amendment along with the government's decision to increase the insurance cover on bank deposits from 1 lakh to 5 lakh. ನಮಗೆ ಗೊತ್ತು ಇನ್ಶೂರೆನ್ಸ್ ಕವರ್ ಅನ್ನ ಆಕ್ಚುಲಿ ಆಲ್ ಬ್ಯಾಂಕಿಂಗ್ಗೆ ಆಕ್ಚುಲಿ 1 ಲಕ್ಷದಿಂದ 5 ಲಕ್ಷಕ್ಕೆ ಇನ್ಕ್ರೀಸ್ ಮಾಡಿದ್ಮೇಲೆ ಕೋಆಪರೇಟಿವ್ ಬ್ಯಾಂಕ್ಸ್ಗಳಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ನಮಗೆ. ಯಾಕೆ? ಮುಂಚೆ ಗ್ಯಾರಂಟಿ ಇದ್ದಿದ್ದು 1 ಲಕ್ಷ ಅಷ್ಟೇ. ನೀವೇನೇ ಬ್ಯಾಂಕಿಂಗ್ ಕೊಲ್ಯಾಪ್ಸ್ ಆದರೂ ಕೂಡ, ಬ್ಯಾಂಕಿಂಗ್ ಡಿಸ್ಟ್ರೆಸ್ ಆದರೂ ಕೂಡ 1 ಲಕ್ಷ ಮಾತ್ರ ಗ್ಯಾರಂಟಿಡ್ ಅಮೌಂಟ್ ವಾಪಸ್ ಬರ್ತಿತ್ತು ನಮಗೆ. ನಂದು 2 ಲಕ್ಷ ಇದ್ದಿರೋ 1 ಲಕ್ಷ ಮಾತ್ರ ಗ್ಯಾರಂಟಿ, 1 ಲಕ್ಷ ಗೊತ್ತಿಲ್ಲ. ಇವಾಗ ಅದನ್ನ ಲಿಮಿಟ್ ಎಷ್ಟಕ್ಕೆ ಜಾಸ್ತಿ ಮಾಡಿದ್ರೆ, ಇನ್ಶೂರೆನ್ಸ್ ಅನ್ನ 5 ಲಕ್ಷಕ್ಕೆ ಜಾಸ್ತಿ ಮಾಡಿದ್ದಾರೆ. ಮೊನ್ನೆ ಎಕನಾಮಿಕ್ ಸರ್ವೆ ಮಾಡುವ ನಾನು ನಿಮ್ಗೆ ಹೇಳಿದ್ದೇನೆ ಅದ್ರ ಬಗ್ಗೆ, ರೈಟ್? ಸೊ ಸ್ಟ್ರೆಂಥನ್ ದ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆಫ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂಡ್ ಬೂಸ್ಟ್ ಪಬ್ಲಿಕ್ ಕಾನ್ಫಿಡೆನ್ಸ್ ಇನ್ ದ ಬ್ಯಾಂಕಿಂಗ್ ಸಿಸ್ಟಮ್. ಅದೇ ಈ ರೀತಿ 1 ಲಕ್ಷದಿಂದ 5 ಲಕ್ಷ ಇನ್ಕ್ರೀಸ್ ಮಾಡಿರೋದ್ರಿಂದ ಡೆಪಾಸಿಟ್ ಯಾರು ಮಾಡ್ತಾರೋ ಹಣವನ್ನ ಅವ್ರಿಗೊಂದು ಧೈರ್ಯ ಇರುತ್ತೆ, ನನಗೆ ಅಟ್ಲೀಸ್ಟ್ 5 ಲಕ್ಷ ಹಣ ಗ್ಯಾರಂಟಿಯಾಗಿ ಅಮೌಂಟ್ ನನಗೆ ವಾಪಸ್ ಬಂದೇ ಬರುತ್ತೆ ಅಂತ, ರೈಟ್? ಸೊ ಕೋಆಪರೇಟಿವ್ ಬ್ಯಾಂಕ್ಸ್ ಬಗ್ಗೆ ಬ್ರೀಫ್ ಆಗಿ ಹೇಳೋದಾದ್ರೆ ಸ್ನೇಹಿತರೆ, ಕೋಆಪರೇಟಿವ್ ಬ್ಯಾಂಕ್ಸ್ ಇನ್ ಫೈನಾನ್ಷಿಯಲ್ ಎಂಟ್ರಿ ವಿಚ್ ಬಿಲಾಂಗ್ಸ್ ಟು ಇಟ್ಸ್ ಮೆಂಬರ್ಸ್. ಇದು ಮೆಂಬರ್ಸ್ಗೆ ಒಳಗೊಂಡಿರುತ್ತೆ. ನಾವಾಗಲೇ ಹೇಳಿದಾಗೆ ದೇ ಆರ್ ದ ಓನರ್ಸ್, ಅವರೇ ಓನರ್ಸ್, ಇದಕ್ಕೆ ಅವರೇ ಕಸ್ಟಮರ್ಸ್ ಕೂಡ, ರೈಟ್? ಅದಾದ್ಮೇಲೆ ಕೋಆಪರೇಟಿವ್ ಬ್ಯಾಂಕ್ಸ್ ಇನ್ ಇಂಡಿಯಾ ಆರ್ ರಿಜಿಸ್ಟರ್ಡ್ ಅಂಡರ್ ದ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್. ವೆರಿ ಇಂಪಾರ್ಟೆಂಟ್. ಸೊ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಆಕ್ಟ್ಗೆ ಇವ್ರು ರಿಜಿಸ್ಟರ್ ಆಗಿರ್ತಾರೆ. ಕೋಆಪರೇಟಿವ್ ಬ್ಯಾಂಕ್ಸ್ ಆರ್ ಆಲ್ಸೋ ರೆಗ್ಯುಲೇಟೆಡ್ ಬೈ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ರೆಗ್ಯುಲೇಟೆಡ್ ಬೈ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949 ಪ್ರಕಾರ, ಬ್ಯಾಂಕಿಂಗ್ ಲಾಸ್ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ 1955 ಪ್ರಕಾರ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತೆ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಪ್ರಕಾರ ಈ ಕೋಆಪರೇಟಿವ್ ಬ್ಯಾಂಕ್ಗಳು ರೆಗ್ಯುಲೇಟ್ ಆಗ್ತವೆ, ರೈಟ್? ಸೊ ಮೆಂಬರ್ ಯೂಶಲಿ ಹ್ಯಾವ್ ಈಕ್ವಲ್ ವೋಟಿಂಗ್. ಇಲ್ಲಿರುವಂತಹ ಮೆಂಬರ್ಸ್ಗೆ ಈಕ್ವಲ್ ವೋಟಿಂಗ್ ಇರುತ್ತೆ. 1 ಪರ್ಸನ್ 1 ವೋಟ್ ಇರುತ್ತೆ. ಸಿಗ್ನಿಫಿಕೆಂಟ್ ರೋಲ್ ಇನ್ ದ ಫೈನಾನ್ಷಿಯಲ್ ಇನ್ಕ್ಲೂಷನ್ ಆಫ್ ಅನ್ಬ್ಯಾಂಕ್ಡ್ ರೂರಲ್ ಏರಿಯಾಸ್. ಇದರ ಮುಖ್ಯವಾದಂತಹ ಪಾತ್ರ ಏನು ಗೊತ್ತಾ? ಅವರ ಮೇಜರ್ ಅಬ್ಜೆಕ್ಟಿವ್ ಬಂದು ಫೈನಾನ್ಷಿಯಲ್ ಇನ್ಕ್ಲೂಷನ್. ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಹೇಳಿದ್ರೆ, ಎಲ್ಲಿ ಬ್ಯಾಂಕಿನ ಸೌಲಭ್ಯಗಳು ಸವಲತ್ತುಗಳು ಇರೋದಿಲ್ವೋ ಅಲ್ಲಿಗೆ ಬ್ಯಾಂಕಿಂಗ್ ಸೇವೆಯ ಸವಲತ್ತುಗಳನ್ನು, ಅದರ ಫೆಸಿಲಿಟೀಸ್ ಅನ್ನ ಪ್ರೊವೈಡ್ ಮಾಡತಕ್ಕಂಥ ಬಹಳ ಮುಖ್ಯವಾದಂಥ ಕಾರ್ಯವನ್ನ ಈ ಕೋಆಪರೇಟಿವ್ ಬ್ಯಾಂಕ್ಸ್ ಮಾಡ್ತವೆ. ಫಾರ್ ಎಕ್ಸಾಂಪಲ್, ಇಲ್ಲೊಂದು 10 ವಿಲೇಜಸ್ ಇದೆ. 10 ವಿಲೇಜಸ್ ಅಲ್ಲಿ 5 ವಿಲೇಜಸ್ ಅಲ್ಲಿ ಬ್ಯಾಂಕಿಂಗ್ ಇಲ್ಲ, ಅಲ್ಲೆಲ್ಲ ಕೋಆಪರೇಟಿವ್ ಬ್ಯಾಂಕ್ಸ್ಗಳು ಇರ್ತವೆ. ಅಲ್ಲಿಗೆ ಎಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಇರಲ್ವೋ ಅಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಪ್ರೊವೈಡ್ ಮಾಡುವಂತಹ ಆಕ್ಟಿವಿಟಿ ಇದೆಯಲ್ಲ, ಆ ಒಂದು ಕಾರ್ಯಕ್ರಮ ಇದೆಯಲ್ಲ, ಅದನ್ನ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಕರಿತೀವಿ. ಅಂದ್ರೆ ಪ್ರತಿಯೊಬ್ಬ ಯಾರು ಬ್ಯಾಂಕ್ ಯೂಸ್ ಮಾಡ್ತಾ ಇಲ್ವೋ ಅವನನ್ನ ಬ್ಯಾಂಕಿಂಗ್ ವ್ಯವಸ್ಥೆಗೆ ತಗೊಂಡ್ ಬರ್ತಕ್ಕಂಥದ್ದು, ಅವನನ್ನ ಬ್ಯಾಂಕಿಂಗ್ ವ್ಯವಸ್ಥೆಗೆ ಸೇರಿಸುವಂತ ಪ್ರಕ್ರಿಯೆ ಇದೆಯಲ್ಲ, ಅದೇ ಫೈನಾನ್ಷಿಯಲ್ ಇನ್ಕ್ಲೂಷನ್, ಕರೆಕ್ಟ್? ಅಂದ್ರೆ ಆರ್ಥಿಕವಾಗಿ ಒಳಗೊಳ್ಳುವಿಕೆ ಅಂತ ಹೇಳಬಹುದು, ಕರೆಕ್ಟ್? ಫೈನಾನ್ಷಿಯಲ್ ಇನ್ಕ್ಲೂಷನ್. ಸೊ ದಟ್ಸ್ ಇಟ್ ಫ್ರೆಂಡ್ಸ್. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ನ್ಯೂಸ್ ಆರ್ಟಿಕಲ್. ಥ್ಯಾಂಕ್ ಯು so much for watching.